श्रीगुरुभ्यो नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ವಿಘ್ನೇಶ್ವರ ಸ್ತೋತ್ರ ಸಂಧಿ ಹಾಗೆ ಅಂತ. ಇಲ್ಲಿ ಮುಕ್ತಿ ಸಾಧನೆಗೆ ಅನೇಕ ವಿಘ್ನಗಳು ಬರುತ್ತದೆ. ನಾವು ನೋಡಿದ್ದೀವಿ ಹಿಂದೆ ತಾರತಮ್ಯ ಸಂಧಿ, ಪರಮಾತ್ಮನ ಆರಂಭದಿಂದ ಹೇಳ್ಕೊಂಡು ಬಂದಿದ್ದಾರೆ ಪರಮಾತ್ಮನ ಕರುಣೆ ಇತ್ಯಾದಿಗಳನ್ನ. ಆ ರೀತಿಯಾಗಿ ಪರಮಾತ್ಮನ ಉಪಾಸನೆ ಮಾಡಬೇಕು ಅಂದ್ರೆ ಅನೇಕ ವಿಘ್ನಗಳು ಬರುತ್ತವೆ. ಆ ವಿಘ್ನಗಳೆಲ್ಲ ಪರಿಹಾರ ಮಾಡಬೇಕು ಅಂದ್ರೆ ವಿಘ್ನೇಶ್ವರನ ಅನುಗ್ರಹ ಬೇಕು ಎನ್ನುವ ದೃಷ್ಟಿಯಿಂದ ಈ ಒಂದು ಸಂಧಿಯನ್ನ ಮಾಡ್ತಾ ಇದ್ದಾರೆ. ಶ್ರೀಶನಂಗ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನಧೊಳು ಪ್ರಕಾಶಿಸನುದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ. ನೀಸಲಹು ಸಜ್ಜನರ ವೇದ ವ್ಯಾಸ ಕರುಣಾ ಪಾತ್ರ ಮಹದಾಕಾಶಪತಿ ಕರುಣಾಲು ಕೈ ಪಿಡಿದೆಮ್ಮನುದ್ಧರಿಸು. ಶ್ರೀಶನಂಗ್ರಿ ಸರೋಜ ಭೃಂಗ, ಲಕ್ಷ್ಮೀಪತಿಯಾದ ಪರಮಾತ್ಮನ ಅಂಗ್ರಿ ಅಂದ್ರೆ ಪಾದಗಳು. ಆ ಅಂಗ್ರಿ ಸರೋಜ, ಆ ಪಾದ ಕಮಲಗಳಲ್ಲಿ ಪ್ರೇಮಾತಿಶಯದಿಂದ ಭಾರಿ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥಿಸುವೆ, ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತೇನೆ. ಅನುದಿನದಿ, ಪ್ರತಿ ದಿವಸದಲ್ಲೂ ಇಟ್ಕೋಬೇಕು. ಮನ್ಮನದೊಳು ಅಂದ್ರೆ ನನ್ನ ಮನಸ್ಸಿನಲ್ಲಿ ಪ್ರಕಾಶಿಸು, ಪ್ರಕಾಶಮಾನವಾಗಿ ಇರು. ವೇದವ್ಯಾಸ ಕರುಣಾಪಾತ್ರ ಅಂದ್ರೆ ಗಣೇಶನಿಗೆ ಪ್ರಾರ್ಥನೆ, ನನ್ನ ಮನಸ್ಸಿನಲ್ಲಿ ಸದಾ ಪ್ರಕಾಶಮಾನವಾಗಿ ಇರು. ವೇದವ್ಯಾಸರ ಕರುಣಾಪಾತ್ರ ನೀನು, ವೇದವ್ಯಾಸರ ಕರುಣೆಗೆ ಪಾತ್ರರಾದವ. ಮಹದಾಕಾಶ ಅಧಿಪತಿ, ಪಂಚಭೂತಗಳಲ್ಲಿ ಒಂದಾದ ಆಕಾಶ, ಆ ಆಕಾಶಕ್ಕೆ ಅಭಿಮಾನಿಯಾದ ಹೇ ಗಣೇಶ, ಕರುಣಾಳುವಾದ ಹೇ ಗಣಪತಿಯೇ, ಸಜ್ಜನರ ಸಲಹು, ಸಜ್ಜನರನ್ನ ಸಂರಕ್ಷಣೆ ಮಾಡು. ಎನ್ನ ಕೈ ಪಿಡಿದು ಉದ್ಧರಿಸು, ನನ್ನನ್ನ ಕೈ ಹಿಡಿದು ಕಾಪಾಡು ಹಾಗೆ ಅಂತ. ಏಕದಂತ ಇಭೇಂದ್ರ ಮುಖ ಚಾಮೀಕರ ಕೃತ ಭೂಷಣಾಂಗ ಕೃಪಾ ಕಟಾಕ್ಷದಿ ನೋಡು ವಿಜ್ಞಾಪಿಸುವೆ ನಿನಿದೆಂತೂ. ನೋಕನೀಯನ ತುದಿಸುತಿಪ್ಪ ವಿವೇಕಿಗಳ ಸಹವಾಸ ಸುಖಗಳ ನೀ ಕರುಣಿಸುವುದೆಮಗೆ ಸಂತತ ಪರಮ ಕರುಣಾಳು. ಏಕದಂತ ಅಂದ್ರೆ ಒಂದು ಹಲ್ಲು ಉಳ್ಳವನಾದವನೇ. ಇಭೇಂದ್ರ ಮುಖ, ಇಭ ಅಂದ್ರೆ ಗಜ, ಆನೆ ಅಂತ ಅರ್ಥ. ಆನೆ ಮುಖ ಉಳ್ಳವನಾದ, ಚಾಮೀಕರ ಕೃತ ಬಂಗಾರದಿಂದ ಮಾಡಿಸಲ್ಪಟ್ಟ, ಭೂಷಣಾಂಗ ಆಭರಣಗಳಿಂದ ಅಲಂಕರಿಸಲ್ಪಟ್ಟವನೇ, ವಿಘ್ನರಾಜನೇ. ಕೃಪಾ ಕಟಾಕ್ಷತಿ ನೋಡು, ಕರುಣಾ ದೃಷ್ಟಿಯಿಂದ ನನ್ನನ್ನ ನೋಡು. ಇನಿತೆಂದು ವಿಜ್ಞಾಪಿಸುವೆ, ಈ ರೀತಿಯಾಗಿ ನಾನು ಪ್ರಾರ್ಥನೆ ಮಾಡ್ಕೋತೇನೆ. ನೋಕನೀಯನ, ಬ್ರಹ್ಮಾದಿಗಳಿಗಿಂತ ಉತ್ತಮನಾದ, ಕನೀಯ ಅಂದ್ರೆ ಕಡಿಮೆ ಅವರು ಅಂತ ಅರ್ಥ. ನೋಕನೀಯ ಅಂದ್ರೆ ಕಡಿಮೆ ಇಲ್ಲದವ, ಅಂದ್ರೆ ಸರ್ವೋತ್ತಮನಾದ ಪರಮಾತ್ಮನನ್ನ ತುತಿಸುತಿಪ್ಪ, ಸ್ತೋತ್ರ ಮಾಡುವ ವಿವೇಕಿಗಳ ಸಹವಾಸ ಸುಖಗಳ ನೀ ಅಂದ್ರೆ ಜ್ಞಾನಿಗಳ ಒಂದು ಸಹವಾಸವನ್ನ, ಪರಮಾತ್ಮನನ್ನ ಸದಾ ಕೊಂಡಾಡುತ್ತಿರುವವರು ಜ್ಞಾನಿಗಳು. ಆ ಜ್ಞಾನಿಗಳ ಸಹವಾಸವನ್ನು ಕರುಣಿಸುವುದೆಮಗೆ ಸಂತತ ಪರಮ ಕರುಣಾಳು, ಸದಾ ನನಗೆ ಅದನ್ನ ಅನುಗ್ರಹ ಮಾಡು, ಕರುಣಾ ಸಮುದ್ರನೇ ಹಾಗೆ ಅಂತ. ವಿಘ್ನರಾಜನೇ ದುರ್ವಿಷಯದೊಳು ಮಗ್ನವಾಗಿಹ ಮನವು ಮನದೋಷಘ್ನನಂಗ್ರಿ ಸರೋಜಯುಗಳದಿ ಭಕ್ತಿ ಪೂರ್ವಕದಿ. ಲಗ್ನವಾಗಲಿ ನಿತ್ಯ ನರಕ ಭಯಗ್ನಿಗಳಿಗನಿಕ ಭಯಗ್ನಿಗಳಿಕಾನಂಜೆ ಗುರುವರ
ಭಗ್ನಗೈಸೆನ್ನ ಅವಗುಣಗಳನ್ನು ಪ್ರತಿ ದಿವಸದಲ್ಲಿ. ವಿಘ್ನರಾಜನೇ ಗಣೇಶನೇ ದುರ್ವಿಷಯದಳು ಅಂದ್ರೆ ಈ ವಿಷಯ ಸುಖ ಅದು ಅದು ತಾತ್ಕಾಲಿಕವಾದದ್ದು, ಅದು ನಿಜವಾಗಲೂ ಅದು ವಿಷವೇ. ಅಂತಹ ವಿಷಯ ಸುಖದೋಳು, ಅದರಿಂದ ನಮಗೆ ದುಃಖವೇ ಬರುತ್ತದೆ. ಅದರಿಂದ ಅದನ್ನ ದುರ್ವಿಷಯ ಅಂತ ಹೇಳಿದ್ದಾರೆ. ಅಂತಹ ದುರ್ವಿಷಯಗಳಲ್ಲಿ ಮಗ್ನವಾಗಿಹ ನನ್ನ ಮನಸ್ಸು ಮುಳುಗಿದೆ. ಮನವು ಮಹಾದೋಷಜ್ಞನ, ಮನಸ್ಸಿನ ದೋಷಗಳನ್ನೆಲ್ಲ ನಾಶ ಮಾಡತಕ್ಕವ ಪರಮಾತ್ಮ. ಘ್ನ ಅಂದ್ರೆ ನಾಶ ಮಾಡತಕ್ಕವ, ಮನಸ್ಸಿನ ದೋಷಗಳನ್ನೆಲ್ಲ ನಾಶ ಮಾಡತಕ್ಕವನಾದ ಪರಮಾತ್ಮನ ಅಂಗ್ರಿ ಸರೋಜ ಯುಗಳದಿ, ಆ ಎರಡು ಪಾದ ಕಮಲದಲ್ಲಿ ಭಕ್ತಿಪೂರ್ವಕದಿ ಲಗ್ನವಾಗಲಿ, ಭಕ್ತಿಯಿಂದ ನನ್ನ ಮನಸ್ಸು ಸೇರಲಿ. ವಿಷಯದಲ್ಲಿ ದುರ್ವಿಷಯದಲ್ಲಿ ಲಗ್ನವಾಗಿರತಕ್ಕ ನನ್ನ ಮನಸ್ಸನ್ನ ರಿಪೇರಿ ಮಾಡಿಸಿ ಪರಮಾತ್ಮನ ಪಾದಯುಗಳದಲ್ಲಿ ಸೇರುವಂತೆ ಮಾಡು ಅಂತ ಪ್ರಾರ್ಥನೆ. ನಿತ್ಯ ನರಕ ಭಯ ಅಗ್ನಿಗಳಿಗೆ ಅಂಜೆ, ನಾನು ಎಂದಿಗೂ ಕೂಡ ನರಕ ಮುಂತಾದವುಗಳಿಗೆ ಅಥವಾ ಅಗ್ನಿ ಸುಡುತ್ತದೋ ಏನೋ ಅಂಥ ನರಕದಲ್ಲಿ ನರಕ ಶಿಕ್ಷೆ ಅದವೆಲ್ಲ, ಅದು ಯಾವುದಕ್ಕೂ ನಾನು ಹೆದರೋದಿಲ್ಲ, ಅದು ಯಾವುದಕ್ಕೂ ನಾನು ಅಂಜುವವನಲ್ಲ. ಏ ಗುರುವರನೇ, ಪ್ರತಿ ದಿವಸದಲ್ಲೂ ಕೂಡ ಎನ್ನ ಅವಗುಣಗಳನ್ನು ಭಗ್ನಗೈಸು, ನನ್ನ ದುರ್ಗುಣಗಳನ್ನ ನೀನು ಪರಿಹಾರ ಮಾಡು, ನಾಶ ಮಾಡು, ಹಾಗೆ ಅಂತ ಅರ್ಥ. ಘನಪ ವಿಶ್ವಕ್ಸೇನ ವೈದ್ಯಾಸ್ವಿನಿಗಳಿಗೆ ಸರಿಯೆನಿಪ ಷಣ್ಮುಖ. ಅಲ್ಲಿ ಧನಪ ಅಂತ ಇರಬೇಕು, ಘನಪ ಅಂತ ಇದೆ. ಧನಪ ವಿಶ್ವಕ್ಸೇನ ವೈದ್ಯಾಶ್ವಿನಿಗಳಿಗೆ ಸರಿಯೆನಿಪ ಷಣ್ಮುಖ ನನುಜ ಶೇಷ ಶತಸ್ಥ ದೇವೋತ್ತಮ ವಿಯದ್ಗಂಗಾ ವಿನುತ ವಿಶ್ವೋಪಾಸಕನೆ ಸನ್ಮನದಿ ವಿಜ್ಞಾಪಿಸುವೆ ಲಕ್ಷ್ಮೀ ವನಿತೆಯರಸನ ಭಕ್ತಿ ಜ್ಞಾನವ ಕೊಟ್ಟು ಸಲಹುವುದು. ಧನಪ ಅಂದ್ರೆ ಕುಬೇರ, ವಿಶ್ವಕ್ಸೇನ ಅಂದ್ರೆ ವಾಯುದೇವರ ಮಗನಾದ ವಿಶ್ವಕ್ಸೇನ, ವೈದ್ಯ ದೇವತಾ ವೈದ್ಯರಾದ ಅಶ್ವಿನಿ ದೇವತೆಗಳು, ಇವರಿಗೆ ಸರಿ ಎನಿಪ ಅಂದ್ರೆ ತಾರತಮ್ಯದಲ್ಲಿ ಕುಬೇರ, ಅಶ್ವಿನಿ ದೇವತೆಗಳು ಮತ್ತು ಆ ವಿಶ್ವಕ್ಸೇನ ಇವರಿಗೆ ಸಮಾನ ಕಕ್ಷೆಯಲ್ಲಿ ಇರತಕ್ಕವರು ಷಣ್ಮುಖನ ಅನುಜ, ಷಣ್ಮುಖನ ಸಹೋದರನಾದ ಶೇಷಶತಸ್ಥ ದೇವೋತ್ತಮ. ಉಕ್ತ ಶೇಷಶತಸ್ಥರು ಅಂದ್ರೆ 100 ಜನರಲ್ಲಿ 15 ಜನ ಹೋದ್ರೆ 85 ಜನ ಇವರಲ್ಲಿ ಉತ್ತಮರು. ವಿಯದ್ಗಂಗಾ ವಿನುತ ಆಕಾಶ ಗಂಗೆಯಿಂದ ಸ್ತುತಿಸಲ್ಪಟ್ಟವನಾದ ವಿಶ್ವೋಪಾಸಕನೇ, ಬಿಂಬಮೂರ್ತಿಯಾದ ವಿಶ್ವ ಪರಮಾತ್ಮನ ರೂಪ ವಿಶ್ವ ಅಂತ. ಆ ವಿಶ್ವನಾಮಕ ಪರಮಾತ್ಮನಿಗೆ 19 ತಲೆ, ಬಲಗಡೆ 9 ಮತ್ತೆ ಎಡಗಡೆ 9 ಮನುಷ್ಯರಂತೆ ತಲೆ, ಮಧ್ಯದಲ್ಲಿ ಮಾತ್ರ ಆನೆಯಂತೆ ತಲೆ. ಆ ಪರಮಾತ್ಮನನ್ನ ಉಪಾಸನೆ ಮಾಡಿದ್ರಿಂದಲೇ ಗಣೇಶನಿಗೂ ಕೂಡ ಆನೆಯ ಮುಖ. ಅದರಿಂದ ವಿಶ್ವೋಪಾಸಕನೇ, ವಿಶ್ವನಾಮಕ ಪರಮಾತ್ಮನನ್ನ ಉಪಾಸನೆ ಮಾಡತಕ್ಕವರೇ ಹಾಗೆ ಅಂತ ಅರ್ಥ. ವಿಘ್ನರಾಜನೇ ಲಕುಮಿ ವನಿತೆಯರಸನ, ಲಕ್ಷ್ಮೀಪತಿಯಾದ ಪರಮಾತ್ಮನಲ್ಲಿ ಭಕ್ತಿ ಜ್ಞಾನವ ಕೊಟ್ಟು, ಆ ಪರಮಾತ್ಮನ ಜ್ಞಾನ ಭಕ್ತಿ ಇವುಗಳನ್ನು ಕೊಟ್ಟು ಸಲಹುವುದು, ನನಗೆ ಅನುಗ್ರಹ ಮಾಡು. ಸನ್ಮನದಿ ವಿಜ್ಞಾಪಿಸುವೆ, ಉತ್ತಮವಾದ ಮನಸ್ಸಿನಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ಅರ್ಥ. ಅಂದರೆ ವಿಶ್ವಕ್ಸೇನ, ಈ ಗಣೇಶ ವಿಶ್ವಕ್ಸೇನ, ಕುಬೇರ, ಅಶ್ವಿನಿ ದೇವತೆಗಳಿಗೆ ಸಮನಾದವರು, ಶೇಷಶತಸ್ಥರಿಗಿಂತ ಆ 85 ದೇವತೆಗಳಿಗಿಂತ ಉತ್ತಮರಾದವರು, ಮತ್ತೆ ಗಂಗಾದೇವಿಯಿಂದಲೂ ಕೂಡ ಪೂಜಿಸಲ್ಪಡುವವರು ಅಂತ ಅರ್ಥ.
ಅಂದರೆ ಗಂಗೆಗಿಂತಲೂ ಉತ್ತಮರು ಅಂತ ಒಟ್ಟು. ಚಾರುದೇಶ್ನಾಹ್ವಯನೆನಿಸಿ ಅವತಾರ ಮಾಡಿದೆ ರುಕ್ಮಿಣಿಯಲಿ ಗೌರಿಯರಸನ ಬರದಿ ಉದ್ಧಟರಾದ ರಾಕ್ಷಸರ ಶೌರ್ಯಾಜ್ಞದಿ ಸಂಹರಿಸಿ ಭೂಭಾರ ಇಳುಹಿದ ಕರುಣಿ ತ್ವತ್ಪಾದಾರವಿಂದಕ್ಕೆ ನಮಿಪೆ ಕರುಣಿಪುದೆ ಮಗೆ ಸನ್ಮತಿಯ. ಇನ್ನು ಕೃಷ್ಣಾವತಾರದಲ್ಲಿ ಈ ಗಣೇಶ ಅಂದರೆ ವಿಘ್ನೇಶ್ವರ ರುಕ್ಮಿಣಿ ದೇವಿಯಲ್ಲಿ, ಕೃಷ್ಣ ಮತ್ತು ರುಕ್ಮಿಣಿಯಲ್ಲಿ ಚಾರುದೇಶ್ನ ಎನ್ನುವ ರೂಪದಿಂದ ಅವತಾರ ಮಾಡಿದ್ದಾರೆ. ಗಣೇಶನೇ ಚಾರುದೇಶ್ನ ಎನ್ನುವ ರೂಪದಿಂದ ಕೃಷ್ಣನ ರುಕ್ಮಿಣಿಯ ಮಗನಾಗಿ ಹುಟ್ಟಿ ಗೌರಿ ಅರಸನ ಅಂದರೆ ರುದ್ರದೇವರ ವರದಿಂದ ಉದ್ಧಟರಾದ ಗರ್ವದಿಂದ ಕೂಡಿದ ಅನೇಕ ಅಸುರರು ರಾಕ್ಷಸರ ಶೌರ್ಯಾಜ್ಞದಿ ಕೃಷ್ಣನ ಆಜ್ಞೆಯಂತೆ ಸಂಹಾರ ಮಾಡಿದಿ. ಕೃಷ್ಣನ ಆಜ್ಞೆಯಂತೆ ದ್ವಾಪರ ಯುಗದ ಕೊನೆಯಲ್ಲಿ ಅವತಾರ ಮಾಡಿ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಭೂಭಾರ ಇಳುಹಿದ, ಭೂಭಾರವನ್ನ ಕಡಿಮೆ ಮಾಡಿದಿ. ಪರಮಾತ್ಮ ಅವತಾರ ಮಾಡಿದ್ದೇ ಭೂಭಾರ ಹರಣಕ್ಕಾಗಿ. ಅದರಲ್ಲಿ ಎಲ್ಲ ದೇವತೆಗಳು ಪಾಲ್ಗೊಂಡಿದ್ದಾರೆ, ಗಣಪನು ಕೂಡ ಪಾಲ್ಗೊಂಡು ಭೂಭಾರ ಹರಣವನ್ನು ಮಾಡಿದ್ದಾರೆ. ಹಾಗೆಂತ ಕರುಣಾಳುವಾದ ಹೇ ಗಣಪ, ತತ್ಪಾದಾರವಿಂದಕ್ಕೆ ನಿಮ್ಮ ಪಾದಾರವಿಂದಗಳಿಗೆ ನಮಿಪೆ ನಮಸ್ಕಾರ ಮಾಡುತ್ತೇನೆ. ಯಮಗೆ ಸನ್ಮತಿಯ ಕರುಣಿಪುದು, ನನಗೆ ಉತ್ತಮವಾದ ಭಗವತ್ ಸಂಬಂಧಿಯಾದ ಬುದ್ಧಿಯನ್ನು ಕೊಟ್ಟು ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ನೋಡಿ. ಪ್ರಾರ್ಥನೆ ಮಾಡುವಾಗ ಕ್ರಮ ಹೇಗಿದೆ ನೋಡಿ, ದೊಡ್ಡವರು ಅನುಸರಿಸಿದ್ದು. ಅವರು ಏನ್ ಮಾಡಿದ್ರು, ಏನ್ ಹೇಳಿದ್ರೆ ಅವರಿಗೆ ಪ್ರೀತಿ ಆಗೋದು ಆ ವಿಷಯವನ್ನ ಮೊದಲು ಹೇಳಬೇಕು. ನನಗೆ ಅದು ಕೊಡು ಇದು ಕೊಡು ಅಂತ ಡೈರೆಕ್ಟ್ ಆಗಿ ಕೇಳೋದಲ್ಲ. ಅವರಿಗೆ ಇಷ್ಟವಾದ ವಿಷಯ ಯಾವುದು? ಕೃಷ್ಣನ ರುಕ್ಮಿಣಿಯ ಮಗನಾಗಿ ಅವತರಿಸಿದಿ, ಈ ಮಾತನ್ನ ಕೇಳಿದ್ರೆ ಸಾಕಂತೆ ಆ ದೇವತೆಗಳಿಗೆ ಭಾರಿ ಸಂತೋಷ ಆಗ್ತದೆ. ಪರಮಾತ್ಮನ ಮಗ ನಾನು ಅಂತ ಅನಿಸ್ಕೋಬೇಕು ಅಂತ ಎಲ್ಲ ದೇವತೆಗಳು ಇಚ್ಛೆ ಪಡ್ತಾರೆ. ಪರಮಾತ್ಮನ ಭಕ್ತ ನಾನು ಹಾಗೆ ಅಂತ ಹೇಳಿದ್ರೆ ಅವರಿಗೆ ಭಾರಿ ಸಂತೋಷ ಆಗ್ತದೆ. ನಮೋಸ್ತು ತಾತ್ವಿಕ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ ಅಂತ ಹೇಳ್ತಾರೆ ನೋಡಿ. ವಿಷ್ಣು ಭಕ್ತಿ ಪರಾಯಣಾಹ, ನೀವೆಲ್ಲ ವಿಷ್ಣು ಭಕ್ತರು ಅಂತ ಹೇಳಿದರೆ ಅವರಿಗೆ ತುಂಬಾ ಸಂತೋಷ ಆಗ್ತದೆ ಅಂತ ಬೇಗ ಅನುಗ್ರಹ ಮಾಡ್ತಾರೆ. ಹಾಗೆಂತ ಆ ಕ್ರಮವನ್ನ ಗುರುಗಳು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಶೂರ್ಪಕರ್ಣ ವಿರಾಜಿತೇಂದುವ ತುವಂದರ್ಪಹರ ಉದಿತಾರ್ಕ ಸನ್ನಿಭ ಸರ್ಪವರ ಖಟಿಸೂತ್ರ ವೈಕೃತ ಗಾತ್ರ ಸುಚರಿತ್ರ ಸ್ವರ್ಪಿತಾಂಕುಶ ಪಾಶಕರಗಳ ದರ್ಪಭಂಜನ ಕರ್ಮ ಸಾಕ್ಷಿಗ ತರ್ಪಕನು ನೀನಾಗಿ ತೃಪ್ತಿಯ ಪಡಿಸು ಸಜ್ಜನರ. ಶೂರ್ಪಕರ್ಣ, ಶೂರ್ಪ ಅಂದ್ರೆ ಮೊರ, ಕೇರುವ ಮರ, ಅದರಂತೆ ಕಿವಿಗಳು, ಮೊರದಂತೆ ಕಿವಿಗಳು. ವಿರಾಜಿತ ಇಂದುವ ದರ್ಪಹರ, ಇಂದು ಅಂದ್ರೆ ಚಂದ್ರನ ದರ್ಪವನ್ನ ಗರ್ವವನ್ನ ನಾಶ ಮಾಡಿ ಉದಿತಾರ್ಕ ಸನ್ನಿಭ, ಉದಯಿಸುವ ಸೂರ್ಯನಂತೆ ಕಾಂತಿಯುಕ್ತರಾಗಿ ಇರತಕ್ಕವರೇ. ಸರ್ಪವರ ಕಟಿಸೂತ್ರ, ಸರ್ಪಶ್ರೇಷ್ಠನನ್ನ ಸೊಂಟದಲ್ಲಿ ಕಟ್ಟಿಕೊಂಡು ಇರುವವರೇ. ವೈಕೃತ ಗಾತ್ರ ಅಂದ್ರೆ ಮನುಷ್ಯರಂತ ಶರೀರ, ಅವರ ಶರೀರ ಹೇಗಿದೆ ಮನುಷ್ಯರಂತೆ ಶರೀರ, ತಲೆ ಮಾತ್ರ ಆನೆಯಂತೆ ಇರುತ್ತದೆ, ಅದನ್ನ ವೈಕೃತ ಶರೀರ ಅಂತ ಕರೀತಾರೆ. ಅಂತ ಶರೀರ ಇರತಕ್ಕ ಸುಚರಿತ್ರ, ವೈಕೃತ ಶರೀರವಾಗಿದ್ದರೂ ಕೂಡ ನೋಡುವವರಿಗೆ ಹೆದರುವಂತೆ ಇದೆ, ಆದರೂ ಕೂಡ ಎಲ್ಲರೂ ಕೂಡ ಸೇವಿಸಲ್ಪಡುವ ಅದ್ಭುತವಾದ ಚರಿತ್ರೆ ನಿಮ್ಮದು, ಶುದ್ಧ ಚಾರಿತ್ರ್ಯ ಅಂತ ಅರ್ಥ. ಶುದ್ಧ ಚಾರಿತ್ರ್ಯ ಉಳ್ಳವರಾಗಿ, ಸ್ವರ್ಪಿತ ಚೆನ್ನಾಗಿ ಹಿಡಿಯಲ್ಪಟ್ಟ, ಅಂಕುಶ ಪಾಶಕರ, ಅಂಕುಶ ಪಾಶ ಅದೊಂದು ಆಯುಧ, ಪಾಶ ಅಂದ್ರೆ ಹಗ್ಗ, ಅಂಕುಶ ಅಂದ್ರೆ ಅದು ಆನೆಯ ಮದವನ್ನ ನಿಗ್ರಹ ಮಾಡತಕ್ಕ ಅದು ಅಂಕುಶ ಅಂತ ಕರೀತಾರೆ. ಆ ಎರಡನ್ನೂ ಕೂಡ ಕೈಯಲ್ಲಿ ಧರಿಸಿದವರು ಹಾಗೆ. ಅಂಕುಶ ಪಾಶ ಕರ ಹಾಗೆ. ಕಳದರ್ಪ ಭಂಜನ, ಪಾಂಡವದ್ವೇಷ ಯಾದವದ್ವೇಷ ಭಗವದ್ವೇಷ ಇವೆಲ್ಲ ಮಾಡತಕ್ಕ ದುಷ್ಟರಾದ ರಾಜರು, ಆ ರಾಜರ ಗರ್ವವನ್ನ ನಾಶ ಮಾಡಿ ಮಹಾಶೂರ ಹಾಗೆ ಅಂತ ಪ್ರಸಿದ್ಧರಾದವರು ಆ ಚಾರುದೇಶನಾಗಿ ಮಾಡಿದವರು. ಕರ್ಮಸಾಕ್ಷಿಗ, ಎಲ್ಲರೂ ಮಾಡುವ ಕರ್ಮಗಳನ್ನು ಕೂಡ ಸಾಕ್ಷಿಯಾಗಿ ಇದ್ದು ನೋಡತಕ್ಕವರು. ಆಕಾಶ ಎಲ್ಲ ಕಡೆ ಇದೆ ನೋಡಿ, ನೋಡ್ಕೊಂಡಿರುವವರು. ಹೇ ಮಹಾಗಣಪತಿಯೇ, ತರ್ಪಕನು ನೀನಾಗಿ ಸಾಧುಗಳ ಮನೋಭೀಷ್ಟವನ್ನ ನೆರವೇರಿಸುವವರಾಗಿ
ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಅದನ್ನೆಲ್ಲ ಅನುಗ್ರಹ ಮಾಡುವವರಾಗಿ ಸಜ್ಜನರನ್ನ ತೃಪ್ತಿಪಡಿಸು ಅಂತ ಪ್ರಾರ್ಥನೆ. ಇನ್ನು ಖೇಶ ಪರಮ ಸುಭಕ್ತಿಪೂರ್ವಕ ವ್ಯಾಸಕೃತ ಗ್ರಂಥಗಳ ನರಿತು ಪ್ರಯಾಸವಿಲ್ಲದೆ ಬರೆದು ವಿಸ್ತರಿಸಿದೆಯೋ ಲೋಕದೊಳು. ಪಾಶಪಾಣಿಯೇ ಪ್ರಾರ್ಥಿಸುವೆ ಉಪದೇಶಿಸೆನಗೆ ಅದರರ್ಥಗಳ ಕರುಣಾ ಸಮುದ್ರ ಕೃಪಾ ಕಟಾಕ್ಷದಿ ನೋಡು ಪ್ರತಿದಿನದಿ. ಖ ಈಶ ಆಕಾಶಕ್ಕೆ ಅಧಿಪತಿಯಾದ ವಿಘ್ನೇಶ ಪರಮ ಸುಭಕ್ತಿಪೂರ್ವಕ ಭಾರಿ ಶ್ರದ್ಧಾಭಕ್ತಿಯಿಂದ ವ್ಯಾಸಕೃತ ಗ್ರಂಥಗಳನ್ನು ವೇದವ್ಯಾಸರು ಅವರಿಂದ ರಚಿಸಲ್ಪಟ್ಟ ಮಹಾಭಾರತ ಅದು 1.5 ಲಕ್ಷ ಶ್ಲೋಕಗಳು ಇರತಕ್ಕ ಆ ಗ್ರಂಥಗಳನ್ನು ಅದರ ಅರ್ಥಗಳನ್ನು ಕೂಡ ಅರಿತು ಪ್ರಯಾಸವಿಲ್ಲದೆ ಬರೆದು ಯಾವ ವಿಧ ಆಯಾಸವಿಲ್ಲದೆ ಅದನ್ನ ಆ ಮಹಾಭಾರತವನ್ನ ಬರೆದು ಲೋಕದೊಳು ವಿಸ್ತರಿಸಿದೆಯೋ ಲೋಕದಲ್ಲಿ ಅದು ಹರಡುವಂತೆ. ನೋಡಿ ಅವರು ಡಾಕ್ಯುಮೆಂಟ್ ಮಾಡಿ ಇಟ್ಟದ್ದಕ್ಕೆ ನಮಗೆ ಮಹಾಭಾರತ ಸಿಕ್ಕಿದೆ. ಪಾಶಪಾಣಿಯೇ ಪಾಶವನ್ನ ಕೈಯಲ್ಲಿಡಿದ ಆ ಗಣೇಶನೇ ಪ್ರಾರ್ಥಿಸುವೆ, ನಾನು ನಿನಗೆ ಪ್ರಾರ್ಥನೆ ಮಾಡ್ತೇನೆ. ಅದರ ಅರ್ಥಗಳ ಅಂದರೆ ಮಹಾಭಾರತದ ನಿಜವಾದ ಅರ್ಥಗಳನ್ನು ಉಪದೇಶಿಸು ಎನಗೆ. ನೋಡಿ ಗಣೇಶನಿಗೆ ಅರ್ಥ ಆಗಿದೆ, ಅರ್ಥ ಮಾಡಿಕೊಂಡು ಬರೆದಿದ್ದಾರೆ, ಅದರ ಅರ್ಥವನ್ನ ನಮಗೂ ಉಪದೇಶ ಮಾಡು ಅಂತ ಪ್ರಾರ್ಥನೆ. ಕರುಣಾ ಸಮುದ್ರ ಪ್ರತಿದಿನದಿ ಕೃಪಾ ಕಟಾಕ್ಷದಿ ನೋಡು, ಕರುಣಾ ಸಮುದ್ರನೇ ಪ್ರತಿ ದಿವಸದಲ್ಲೂ ಕೃಪಾ ದೃಷ್ಟಿಯಿಂದ ನೋಡು ಅಂತ ಪ್ರಾರ್ಥನೆ. ಶ್ರೀಶನತಿ ನಿರ್ಮಲ ಸುನಾಭಿದೇ ದೇಶವಸ್ಥಿತ ರಕ್ತಗಂಧಾದಿ ಸುಶೋಭಿತ ಗಾತ್ರ ಲೋಕ ಪವಿತ್ರ ಸುರಮಿತ್ರ ಮೂಷಿಕಾವರ ವಹನ ಪ್ರಾಣಾವೇಶಯುಧ ಪ್ರಖ್ಯಾತ ಪ್ರಭು ಪೂರೈಸು ಭಕ್ತರು ಬೇಡಿದ ಇಷ್ಟಾರ್ಥಗಳ ಪ್ರತಿದಿನದಿ. ಶ್ರೀಶನ ಅತಿ ನಿರ್ಮಲ ನಾಭಿದೇಶ ವಸ್ಥಿತ ಅಂದರೆ ಪರಮಾತ್ಮನ ಲಕ್ಷ್ಮೀಪತಿಯಾದ ಪರಮಾತ್ಮನ ಅತಿ ನಿರ್ಮಲವಾದ ನಾಭಿ ದೇಶದಲ್ಲಿ ನೀನು ವಾಸ ಮಾಡ್ತಾ ಇದ್ದಿ. ಆಕಾಶಕ್ಕೆ ಪರಮಾತ್ಮನ ನಾಭಿ ಆಶ್ರಯ ಅಂತ. ಅದರಿಂದ ಪರಮಾತ್ಮನ ನಾಭಿ ದೇಶದಲ್ಲಿ ವಾಸ ಮಾಡಿಕೊಂಡು ರಕ್ತಗಂಧ ಸುಶೋಭಿತ ಗಾತ್ರ ಕಪ್ಪು ಬಣ್ಣದ ಗಂಧ ಅದನ್ನ ಧರಿಸಿದವರಾಗಿ, ಕೆಂಪು ಗಂಧ ಅದನ್ನು ಧರಿಸಿದವರಾಗಿ ಪ್ರಕಾಶಮಾನರಾಗಿ ಇರತಕ್ಕ ಶರೀರ ಉಳ್ಳವರೇ, ಲೋಕ ಪವಿತ್ರ ಸಜ್ಜನರಿಗೆ ಬಂದ ವಿಘ್ನಗಳನ್ನೆಲ್ಲ ಕಳೆದು ಲೋಕದಲ್ಲಿ ಪವಿತ್ರ ಕರ್ಮಗಳು ಆಗುವಂತೆ ನೀವು ಮಾಡ್ತಾ ಇದ್ದೀರಿ. ಸುರಮಿತ್ರ ದೇವತೆಗಳ ಗೆಳೆಯ, ಮೂಷಿಕ ಸುವರ ವಾಹನ ಉತ್ತಮವಾದ ಮೂಷಿಕ ವಾಹನವಾಗಿ ಉಳ್ಳವರೇ ಅಂತ ಅರ್ಥ. ಪ್ರಾಣವೇಶಯುತ ಪ್ರಖ್ಯಾತ ಪ್ರಭು ಪ್ರಾಣದೇವರ ಆವೇಶ ಉಳ್ಳವರೇ ಅಂತ ನೋಡಿ. ಪ್ರಾಣಾವೇಶಯುತ ಮುಖ್ಯ ಪ್ರಾಣದೇವರ ವಿಶೇಷ ಸನ್ನಿಧಾನ ಗಣೇಶನಲ್ಲಿ ಇದೆ. ಹಾಗೆ ಅಂತ ಮಹಾಭಾರತವನ್ನ ಬರೀಬೇಕು ಅಂದ್ರೆ ವೇದವ್ಯಾಸರಿಂದ ಉಪದೇಶವನ್ನ ಕೇಳಬೇಕು ಅಂದ್ರೆ ಅದು ವಾಯುದೇವರ ಸನ್ನಿಧಾನ ಇರಲೇಬೇಕು. ಇದೇ ತರ ಮಹಾಭಾರತವನ್ನ ಹೇಳಿದ ವೇದವ್ಯಾಸರಿಂದ ಕೇಳಿದ ಗಣೇಶನ ಒಳಗೂ ಇದ್ದಾರೆ. ಅದೇ ತರ ವೇದವ್ಯಾಸರು ಶುಕಾಚಾರ್ಯರಿಗೆ ಉಪದೇಶ ಮಾಡ್ತಾರೆ. ರುದ್ರದೇವರ ಅವತಾರಿಗಳಾದ ಶುಕಾಚಾರ್ಯರು, ಆ ಶುಕಾಚಾರ್ಯರಲ್ಲೂ ಕೂಡ ವಾಯುದೇವರ ಮುಖ್ಯ ಸನ್ನಿಧಾನ ಇದೆ. ಯಾಕೆ? ಪರಮಾತ್ಮನಿಂದ ಡೈರೆಕ್ಟ್ ಆಗಿ ಉಪದೇಶ ಪಡೆದು ಅದನ್ನ ಅರ್ಥ ಮಾಡಿಕೊಂಡು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ಯಾರಿಗಿದೆ? ವಾಯುದೇವರಿಗೆ ಇದೆ. ಹಾಗೆ ಅಂತ ಅದರಿಂದ ಗಣೇಶನಲ್ಲೂ ಶುಕಾಚಾರ್ಯರಲ್ಲೂ ವಾಯುದೇವರ ಆವೇಶ ಇದೆ ಅಂತ ಪ್ರಮಾಣಗಳು ಸಾರ್ತಾ ಇದೆ. ಅಂತಹ ಉತ್ತಮವಾದ ಪ್ರಾಣದೇವರು ಬರಬೇಕು ಅಂದ್ರೆ ಎಷ್ಟು ಪಾವಿತ್ರ್ಯ ಇದೆ ಎಂಬ ಅದನ್ನು ನಾವು ಊಹೆ ಮಾಡಬಹುದು. ಸುಮ್ಮನೆ ಪ್ರಾಣದೇವರು ಬರಲ್ಲ. ಪ್ರಾಣದೇವರ ಆವೇಶ ಆಗಬೇಕು ಅಂದ್ರೆ
ಅವರ ಚರಿತ್ರೆ ಎಷ್ಟು ಪವಿತ್ರವಾದದ್ದು ಅಂತ ನಾವು ಶುದ್ಧ ಭಕ್ತಿ ಇದ್ರೆ ಮಾತ್ರ ಆ ಥರ ಇರಲಿಕ್ಕೆ ಸಾಧ್ಯ. ಅಂತ ಸದ್ಗುಣಗಳಿಂದ ಕೂಡಿದ ವಿಘ್ನೇಶ್ವರ, ಪ್ರತಿದಿನದಿ ಭಕ್ತರು ಬೇಡಿದ ಇಷ್ಟಾರ್ಥಗಳ ಪೂರೈಸು, ಭಕ್ತರು ಮಾಡುವ ಪ್ರಾರ್ಥನೆಗಳನ್ನೆಲ್ಲ ನೀನು ಸಂಪೂರ್ಣಗೊಳಿಸು ಅಂತ. ಶಂಕರಾತ್ಮಜ ದೈತ್ಯರಿಗತಿ ಭಯಂಕರ ಗತಿಗಳೀಯಲೋ ಸುಖ, ಸಂಕಟ ಚತುರ್ಥಿಗನೆನಿಸಿ ಅಹಿತಾರ್ಥಗಳ ಕೊಟ್ಟು, ಮಂಕುಗಳ ಮೋಹಿಸುವೆ ಚಕ್ರಧರಂಗಿತನೆ ದಿನ ದಿನದಿ ತ್ವತ್ಪದ, ಪಂಕಜಗೆರಗಿ ಬೆನ್ನೈಸುವೆನು ಪಾಲಿಪುದು ಎಮ್ಮ. ಶಂಕರಾತ್ಮಜ, ರುದ್ರದೇವರ ಮಗನಾದ ಹೇ ವಿಘ್ನೇಶ್ವರ, ದೈತ್ಯರಿಗೆ ಅತಿ ಭಯಂಕರ ಗತಿಗಳ ಈಯಲೋಸುಗ, ದೈತ್ಯರಿಗೆ ಭಯಂಕರವಾದ ಗತಿಯನ್ನು ಕೊಡುವುದಕ್ಕಾಗಿ ಸಂಕಟ ಚತುರ್ಥಿಗ ನೆನೆಸಿ, ಪ್ರತಿ ದಿವಸದಲ್ಲೂ ಬರತಕ್ಕ ಕೃಷ್ಣ ಪಕ್ಷದ ಚತುರ್ಥಿ ಎಂದು ಸಂಕಟಹರ ಚತುರ್ಥಿ ಅಂತ ಗಣೇಶನ ವ್ರತವನ್ನ ಪಂಚಾಂಗದಲ್ಲಿ ಹಾಕಿರ್ತಾರೆ. ಆ ದಿನದಲ್ಲಿ ವ್ರತಗಳು ಮಾಡ್ತಾರೆ. ಯಾರು? ದೈತ್ಯರು ಮಾಡ್ತಾರೆ. ಮಾಡಿ ಅಹಿತಾರ್ಥಗಳು ಕೊಟ್ಟು, ಅವರಿಗೆ ಹಿತವಾಗದ ನರಕಕ್ಕೆ ಸಾಧನೆ ಆಗುವ ವಿಷಯ ಸುಖವನ್ನ ಅವರು ಕೇಳೋದು ಅಂಥದ್ದೇ, ಆ ವ್ರತ ಮಾಡಿ ಕೇಳೋದು ಅಂಥದ್ದೇ, ಆ ವಿಷಯ ಸುಖವನ್ನು ಕೊಟ್ಟು ಅದರಿಂದ ಅವರಿಗೆ ನರಕವೇ ಗತಿ ಆಗ್ತದೆ. ವಿಷಯ ಸುಖವನ್ನು ಬೇಡಿದರೆ ಇನ್ನೇನು ಸಿಗ್ತದೆ? ನರಕವೇ. ಈ ರೀತಿಯಾಗಿ ಮಂಕುಗಳ ಚಕ್ರಾಂಕಿತನ ತೋರು, ಮಂಕುಗಳ ಮೂರ್ಖ ಜನರನ್ನ ನೀನು ಮೋಹಗೊಳಿಸಿದಿ. ಚಕ್ರಧರಾಂಕಿತನ, ಶಂಖಚಕ್ರ ಧರಿಸಿರುವ ಆ ಪರಮಾತ್ಮನ ತೋರು, ನಮಗೆ ದರ್ಶನ ಮಾಡಿಸು. ತ್ವತ್ಪದ ಪಂಕಜಗೆರಗಿ ಅನುದಿನ ಎರಗಿ, ನಿಮ್ಮ ಪಾದ ಕಮಲಗಳಿಗೆ ಪ್ರತಿ ದಿವಸದಲ್ಲೂ ನಮಸ್ಕಾರ ಮಾಡಿ ಭಿನ್ನಯಿಸುವೇನು, ಪ್ರಾರ್ಥನೆ ಮಾಡುವೇನು. ಎಮ್ಮ ಪಾಲಿಪುದು, ನಮ್ಮನ್ನ ರಕ್ಷಣೆ ಮಾಡು, ಹಾಗೆ ಅಂತ ಪ್ರಾರ್ಥನೆ. ಅದರಿಂದ ನಮ್ಮಲ್ಲಿ ಸಂಕಟಹರ ಚತುರ್ಥಿ ಎಂಬ ಒಂದು ಇಲ್ಲ ನೋಡಿ, ಅದು ಉದ್ದೇಶನೇ ಬೇರೆ ಇದೆ. ಅದರಿಂದ ನಮಗೆ ಹೇಗಿದ್ರು ಏಕಾದಶಿ ಚಾತುರ್ಮಾಸ್ಯಾದಿ ವೈಷ್ಣವ ವ್ರತಗಳು ಶ್ರೇಷ್ಠ ಎಂಬುದನ್ನ ಗುರುಗಳು ಇಲ್ಲಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಆ ವ್ರತವನ್ನ ಮಾಡುವವರು ಸಾಯಂಕಾಲ ತನಕ ಉಪವಾಸ ಇದ್ದು ಗಣೇಶನೇ ಸರ್ವೋತ್ತಮ ಸೃಷ್ಟ್ಯಾದಿ ಕರ್ತ ಅಂತ ಹೇಳಿ ಅದರ ನಿಜವಾದ ಅರ್ಥವನ್ನ ತಿಳ್ಕೊಳ್ಳದೆ ಹರಿಹರಾದಿಗಳಿಗಿಂತ ಗಣೇಶ ಉತ್ತಮ ಅಂತ ತಿಳಿದು ಪೂಜೆ ಮಾಡ್ತಾರೆ. ಆ ರೀತಿಯಾಗಿ ಪೂಜೆ ಮಾಡಿದರೆ ಅದು ಅಧೋಗತಿನೇ ಆಗ್ತದೆ ಅಲ್ಲವೇ? ಹಾಗೆ ಅಂತ ಸಿದ್ಧ ವಿದ್ಯಾಧರಗಣ ಸಮಾರಾಧ್ಯ ಚರಣ ಸರೋಜ ಸರ್ವಸು ಸಿದ್ಧಿದಾಯಕ ಶೀಘ್ರದಿಂ ಪಾಲಿಪುದು ಭಿನ್ನಪವ. ಬುದ್ಧಿ ವಿದ್ಯಾ ಜ್ಞಾನ ಬಲ ಪರಿಶುದ್ಧ ಭಕ್ತಿ ವಿರಕ್ತಿ ನಿರುತನ ಬಧ್ಯನ ಸ್ಮೃತಿ ಲೀಲೆಗಳ ಸುಸ್ಥವನ ವದನದಲ್ಲಿ. ಸಿದ್ಧ ವಿದ್ಯಾಧರ ಗಣ ಸಮಾರಾಧ್ಯ, ಸಿದ್ಧರು ವಿದ್ಯಾಧರರು ಇವರಿಂದ ಆರಾಧಿಸಲ್ಪಡುವ ಚರಣ ಸರೋಜ ಪಾದ ಕಮಲಗಳು ಉಳ್ಳದಂತ ವಿಘ್ನರಾಜ, ಸರ್ವಸುಸಿದ್ಧಿದಾಯಕ ಎಲ್ಲ ಸಿದ್ಧಿಯನ್ನು ಕೊಡತಕ್ಕವರೇ. ಬುದ್ಧಿ ವಿದ್ಯಾ ಜ್ಞಾನ ಬಲ, ಪರಮಾತ್ಮ ಸಂಬಂಧಿಯಾದ ನಿಶ್ಚಯವಾದ ಜ್ಞಾನ ಮತ್ತು ವಿದ್ಯಾ ಮೀಮಾಂಸಾದಿ ಶಾಸ್ತ್ರಗಳು, ಜ್ಞಾನ ಹರಿಸರ್ವೋತ್ತಮದಿ ಜ್ಞಾನ, ಈ ಜ್ಞಾನವೇ ಬಲ, ಇವೇ ಮೊದಲಾದ ಜ್ಞಾನ ಕೊಟ್ಟು ಆ ಜ್ಞಾನ ಬಲವನ್ನು ಕೊಟ್ಟು ಪರಿಶುದ್ಧ ಭಕ್ತಿ ವಿರಕ್ತಿ, ಪರಮಾತ್ಮನಲ್ಲಿ ದ್ವೇಷಾದಿಗಳು ಇಲ್ಲದ ಶುದ್ಧವಾದ ಭಕ್ತಿ ಮತ್ತು ಸಂಸಾರದಲ್ಲಿ ವಿಷಯಗಳಲ್ಲಿ ವಿರಕ್ತಿಯನ್ನು ಕೊಟ್ಟು ನಿರತ ಪ್ರತಿ ದಿವಸ ಅನವದ್ಯನ ಸ್ಮೃತಿ ವದನದಲ್ಲಿ, ಆ ದೋಷರಹಿತನಾದ ಅನವದ್ಯ ಅಂದ್ರೆ ದೋಷರಹಿತನಾದ ಪರಮಾತ್ಮನ ಸ್ಮೃತಿ, ಅವನ ಸ್ಮರಣೆ ಸದಾ ಮನಸ್ಸಿನಲ್ಲಿ ಮತ್ತು ಬಾಯಿಯಲ್ಲಿ, ಸ್ಮೃತಿ ವದನದಲ್ಲಿ ಲೀಲೆಗಳ, ಮನಸ್ಸಿನಲ್ಲಿ ಅವನ ಚಿಂತನೆ ಸದಾ ಇರಬೇಕು, ಬಾಯಿಯಲ್ಲಿ ಅವನ ಅವತಾರ ಲೀಲೆಗಳನ್ನ ಕೊಂಡಾಡ್ತಾ ಇರಬೇಕು. ಸುಸ್ಥವನ, ಚೆನ್ನಾಗಿ ಸ್ತೋತ್ರ ಮಾಡಿಕೊಂಡಿರುವಂತೆ ಇರಬೇಕು. ಭಿನ್ನಪವ ಶೀಘ್ರದಿಂ ಪಾಲಿಪುದು, ಈ ನನ್ನ ಪ್ರಾರ್ಥನೆಯನ್ನ ಬಹುಬೇಗ ಪಾಲಿಸು, ಹಾಗೆ ಅಂತ ಪ್ರಾರ್ಥನೆ.
ರಕ್ತವಾಸದ್ವಯ ವಿಭೂಷಣ ಉಕ್ತಿಲಾಲಿಸು ಪರಮ ಭಗವದ್ಭಕ್ತವರ ಭವ್ಯಾತ್ಮ ಭಾಗವತಾದಿ ಶಾಸ್ತ್ರದಲ್ಲಿ ಸಕ್ತವಾಗಲಿ ಮನವು ವಿಷಯ ವಿರಕ್ತಿ ಪಾಲಿಸು ವಿದ್ವದಾದ್ಯ ವಿಮುಕ್ತನೆಂದೆನಿಸೆನ್ನ ಭವ ಭಯದಿಂದ ಅನುದಿನದಿ. ರಕ್ತವಾಸದ್ವಯ ವಿಭೂಷಣ, ಎರಡು ಕೆಂಪು ಬಟ್ಟೆಗಳನ್ನ ಧರಿಸಿದವರೇ ಹಾಗೆ ಅಂತ. ಉತ್ತರೀಯ ವಸ್ತ್ರವೂ ಕೂಡ ಅವರಿಗೆ ಕೆಂಪು ಬಣ್ಣದಲ್ಲೇ ಇರುತ್ತದೆ. ಪರಮ ಭಗವದ್ ಭಕ್ತವರ, ಪರಮ ಭಾಗವತೋತ್ತಮರಾದ ಭವ್ಯಾತ್ಮ, ಪರಮ ಮಂಗಳವಾದ ಶರೀರ ಇರತಕ್ಕವರೇ, ಉಕ್ತಿ ಲಾಲಿಸಿ, ನನ್ನ ಮಾತನ್ನ ದಯವಿಟ್ಟು ಕೇಳಿ ಅದನ್ನ ಪಾಲನೆ ಮಾಡಿ, ನಮ್ಮನ್ನ ರಕ್ಷಣೆ ಮಾಡಿ. ಏನು? ಭಾಗವತಾದಿ ಶಾಸ್ತ್ರಗಳಲ್ಲಿ, ಭಾಗವತಾದಿ ಪುರಾಣ ಶಾಸ್ತ್ರಗಳಲ್ಲಿ ಮನವು, ನನ್ನ ಮನಸ್ಸು ಸದಾ ನೆಲೆಸಿರುವಂತೆ ಮಾಡಿ, ವಿಷಯ ವಿರಕ್ತಿ ಪಾಲಿಸು, ವಿಷಯ ಭೋಗದಲ್ಲಿ ಅಲಂಬುದ್ಧಿ, ಸಾಕು ಎನ್ನತಕ್ಕ ವಿರಕ್ತಿ ಅದು ಉಂಟಾಗುವಂತೆ ಮಾಡು. ವಿದ್ವದಾದ್ಯ, ವಿದ್ಯಾವಂತರಲ್ಲಿ ಶ್ರೇಷ್ಠರಾದವರೇ, ವಿದ್ವದಾದ್ಯ ಅನುದಿನದಿ ಭವಭಯದಿಂದ, ಪ್ರತಿ ದಿವಸದಲ್ಲೂ ಕೂಡ ಈ ಸಂಸಾರ ಭಯದಿಂದ ಎನ್ನ ವಿಮುಕ್ತನೆಂದೆನಿಸು, ನಾನು ಮುಕ್ತನಾಗುವಂತೆ ಅನುಗ್ರಹ ಮಾಡಿ ಹಾಗೆ ಅಂತ. ಶುಕ್ರ ಶಿಷ್ಯರ ಸಂಹರಿಪುದಕ್ಕೆ ಶಕ್ರ ನಿನ್ನನು ಪೂಜಿಸಿದನು, ಹುರುಕ್ರಮ ಶ್ರೀರಾಮಚಂದ್ರನು ಸೇತು ಮುಖದಲ್ಲಿ. ಚಕ್ರವರ್ತಿ ಧರ್ಮರಾಜನು ಚಕ್ರಪಾಣಿಯ ನುಡಿಗೆ ಭಜಿಸದೆ ವಕ್ರತುಂಡನೆ ನಿನ್ನೊಳೆಂದುಂಟೋ ಈಶನುಗ್ರಹವು. ಅಂದ್ರೆ ಶುಕ್ರ ಶಿಷ್ಯರ ಸಂಹರಿಪುದಕ್ಕೆ, ಶುಕ್ರಾಚಾರ್ಯರ ಶಿಷ್ಯರು ಅಂದರೆ ಯಾರು? ದೈತ್ಯರು. ಆ ದೈತ್ಯರನ್ನ ಸಂಹಾರ ಮಾಡುವುದಕ್ಕಾಗಿ ದೇವೇಂದ್ರ ನಿನ್ನನ್ನು ಪೂಜಿಸಿದನು. ದೇವೇಂದ್ರ ನಿಮ್ಮನ್ನ ಪೂಜಿಸಿದ. ಉರುಕ್ರಮ, ಬಹು ಪರಾಕ್ರಮಶಾಲಿಯಾದ ರಾಮಚಂದ್ರ ದೇವರು ಸೇತು ಮುಖದಲ್ಲಿ, ಸೇತು ಬಂಧನ ಮಾಡಲಿಕ್ಕೆ ಪೂರ್ವದಲ್ಲಿ ನಿನ್ನನ್ನ ಪೂಜಿಸಿದರು. ನೋಡಿ, ಇಂದ್ರದೇವರು ಗಣೇಶನಿಗಿಂತ ದೊಡ್ಡವರು, ರಾಮಚಂದ್ರ ಸರ್ವೋತ್ತಮ, ಅವರೆಲ್ಲರೂ ಕೂಡ ಪರಮಾತ್ಮ ಗಣೇಶನನ್ನ ಪೂಜೆ ಮಾಡ್ತಾರೆ. ಯಾಕೆ? ಲೋಕಕ್ಕೆ ಒಂದು ಶಿಕ್ಷೆ ಆಗಲಿ, ಗಣೇಶನನ್ನ ಮರೆಯುವಂತೆ ಇಲ್ಲ ಹಾಗೆ ಅಂತ. ಚಕ್ರಪಾಣಿಯ ನುಡಿಗೆ, ಈ ರೀತಿಯಾಗಿ ಕೃಷ್ಣನ ಉಪದೇಶವನ್ನ ಕೇಳಿ ಚಕ್ರವರ್ತಿ ಧರ್ಮರಾಜನು ಕೂಡ ನಿಮ್ಮನ್ನ ಸ್ತೋತ್ರ ಭಜನೆ ಮಾಡಿದ್ದಾನೆ, ಪೂಜೆ ಮಾಡಿದ್ದಾನೆ. ಪರಮಾತ್ಮ ಹೇಳ್ತಾನೆ ಯುಧಿಷ್ಠಿರನಿಗೆ, ಗಣಪನ ಪೂಜೆಯನ್ನು ಮೊದಲು ಮಾಡು ಹಾಗೆ ಅಂತ. ಆ ಪರಮಾತ್ಮನ ಮಾತನ್ನ ಕೇಳಿ ಯುಧಿಷ್ಠಿರನು ಕೂಡ ಗಣೇಶನ ಪೂಜೆಯನ್ನ, ಆ ವರಸಿದ್ಧಿ ವಿನಾಯಕ ವ್ರತ ಪೂಜೆಯನ್ನ ಮಾಡಿದ್ದಾನೆ ಹಾಗೆ ಅಂತ. ವಕ್ರತುಂಡನೇ ಅಂದ್ರೆ ಸೊಂಡಿಲು, ಆನೆಯ ಸೊಂಡಿಲಂತಹ ಮುಖ ಉಳ್ಳವನೇ, ಈಶನುಗ್ರಹವು, ಭಗವಂತನ ಅನುಗ್ರಹ ನಿನ್ನಲ್ಲಿ ಎಂದುಡೋ. ಪರಮಾತ್ಮನ ಅನುಗ್ರಹ ನಿನ್ನಲ್ಲಿ ಎಷ್ಟು ಇದೆ. ಪರಮಾತ್ಮನ ಅನುಗ್ರಹ ಇಲ್ಲದೆ ಹೋದರೆ ಪರಮಾತ್ಮನೇ ಪೂಜೆ ಮಾಡ್ತಾನೆ, ಪರಮಾತ್ಮನೇ ಬೇರೆಯವರ ಮುಖಾಂತರ ಪೂಜೆ ಮಾಡ್ರಿ, ಗಣೇಶನಿಗೆ ಪೂಜೆ ಮಾಡಿ ಹಾಗೆ ಅಂತ ಉಪದೇಶ ಮಾಡ್ತಾನೆ. ಹಾಗೆಂದ್ರೆ ಪರಮಾತ್ಮನ ಅನುಗ್ರಹ ನಿಮ್ಮ ಮೇಲೆ ಎಷ್ಟು ಇದೆ ಹಾಗೆಂಬುದನ್ನು ನಾವು ಮನಗಾಣಬಹುದು. ಇಲ್ಲಿ ರಾಮಚಂದ್ರ ಪೂಜೆ ಮಾಡಿದ ಅಂದ್ರೆ ಏನೋ ವಿಘ್ನ ಬಂತು ಪೂಜೆ ಮಾಡಿದ ಅಂತ ನಾವು ಭ್ರಮಿಸಬಾರದು. ಆಚಾರ್ಯರು ನಿರ್ಣಯದಲ್ಲಿ ಹೇಳಿದ್ದಾರೆ ಇದನ್ನೆಲ್ಲ. ಒಂದು, ಅಸುರಜನ ಮೋಹಕ್ಕಾಗಿ ಪರಮಾತ್ಮ ಆ ಥರ ಮಾಡ್ತಾನೆ. ಎರಡನೆಯದು, ಸಜ್ಜನರಿಗೆ ವಿಘ್ನಗಳು ಬರುತ್ತದೆ, ಆ ವಿಘ್ನಗಳ ಪರಿಹಾರ ಆಗುವುದಕ್ಕೆ ಈ ಒಂದು ಗಣೇಶನ ಸ್ತೋತ್ರ ಪೂಜೆಯನ್ನು ನಾವು ಪ್ರತಿ ದಿವಸ ಮಾಡಬೇಕು ಹಾಗೆ ಅಂತ. ಇದು ದೇವರ ಅನುಗ್ರಹದ ಒಂದು ಸೂಚನೆ ಅಷ್ಟೇ ಅಂತ ನಾವು ಭಾವಿಸಬೇಕು. ಅದು ಪ್ರಸಂಗವನ್ನು ಹೇಳ್ತಾರೆ ವ್ಯಾಖ್ಯಾನದಲ್ಲಿ. ಕೃಷ್ಣ ಧರ್ಮರಾಜನಿಗೆ ಯಾವಾಗ ಉಪದೇಶ ಮಾಡಿದ ಅಂದ್ರೆ, ಕೌರವರ ಪಾಂಡವರ ಯುದ್ಧ ಎಲ್ಲ ನಿಶ್ಚಯ ಆಯಿತು. ಆಗ ಧರ್ಮರಾಜ ಕೃಷ್ಣನ ಪ್ರಾರ್ಥನೆ ಮಾಡ್ತಾನೆ, ಈ ಯುದ್ಧದಲ್ಲಿ ನಮಗೆ ನಿರ್ವಿಘ್ನವಾಗಿ ಗೆಲುವು ಬರಬೇಕು, ಯಾವ ದೇವತೆಯನ್ನ ಆರಾಧನೆ ಮಾಡಿದರೆ ನಮಗೆ ರಾಜ್ಯ ಪ್ರಾಪ್ತಿ ಆಗ್ತದೆ ನಮಗೆ ಹೇಳು ಹಾಗೆ ಅಂದ್ರೆ, ಆಗ ಪರಮಾತ್ಮ ಹೇಳಿದನಂತೆ, ಗಣಪನ ಪೂಜೆಯನ್ನು ನೀ ಮಾಡು, ನಿನಗೆ ಯುದ್ಧದಲ್ಲಿ ಗೆಲುವು ಸಿಗ್ತದೆ, ರಾಜ್ಯವೂ ಸಿಗ್ತದೆ ಹಾಗೆ ಅಂತ. ಪರಮಾತ್ಮನೇ ಆಗ ಹೇಳ್ತಾನೆ, ದೇವೇಂದ್ರನು ಕೂಡ ವೃತ್ರಾಸುರನನ್ನ, ಅವನ ಸೈನ್ಯವನ್ನ ಸಂಹಾರ ಮಾಡಲಿಕ್ಕೆ ಗಣಪನ ಪೂಜೆಯನ್ನು ಮಾಡಿಯೇ ಹೋದ ಹಾಗೆ ಅಂತ.
ಅದರಿಂದ ನೀನು ಕೂಡ ಮಾಡು ಹಾಗೆ ಅಂತ. ಅದೇ ಥರ ರಾಮಚಂದ್ರನು ಕೂಡ ಸೇತುಬಂಧನ ಪೂರ್ವದಲ್ಲಿ ಗಣಪನನ್ನ ಪೂಜೆ ಮಾಡಿದ, ಅದರಿಂದ ಮಾಡಿಯೇ ರಾವಣಾದಿಗಳನ್ನು ಸಂಹಾರ ಮಾಡಿದ, ಮತ್ತೆ ಸೀತೆಯ ಜೊತೆಗೆ ಮತ್ತು ಸೇರಿದ ಹಾಗೆ ಅಂತ. ಅದರಿಂದ ನೀನು ಕೂಡ ಈ ಗಣಪನ ಪೂಜೆ ಮಾಡಿ ಯುದ್ಧ ಪ್ರಾರಂಭ ಮಾಡು ಹಾಗೆ ಅಂತ ಕೃಷ್ಣನ ಮಾತು ಇದೆ. ಆ ಕೃಷ್ಣನ ಮಾತನ್ನು ಅನುಸರಿಸಿ ಧರ್ಮರಾಜನು ಕೂಡ ಗಣಪನ ಪೂಜೆಯನ್ನು ಮಾಡಿ ಯುದ್ಧದಲ್ಲಿ ಗೆದ್ದು ರಾಜ್ಯವನ್ನು ಪಡೆದ ಹಾಗೆ ಅಂತ ತಿಳಿಸಿದ್ದಾರೆ. ಕೌರವೇಂದ್ರನು ನಿನ್ನ ಭಜಿಸದ ಕಾರಣದಿ ನಿಜ ಕುಲ ಸಹಿತ ಸಂಹಾರವೈದಿದ ಗುರುವರ ವೃಕೋಧರನ ಗದೆಯಿಂದ ತಾರಕಾಂತಕನನುಜ ಎನ್ನ ಶರೀರದೊಳು ನೀನಿದ್ದು ಧರ್ಮ ಪ್ರೇರಕನು ನೀನಾಗಿ ಸಂತೈಸೆನ್ನ ಕರುಣದಲ್ಲಿ. ಕೌರವೇಂದ್ರ ಅಂದರೆ ದುರ್ಯೋಧನ ನಿನ್ನನ್ನು ಭಜಿಸದ ಕಾರಣದಿ. ನೋಡಿ, ಕೃಷ್ಣನ ಮಾತನ್ನು ಕೇಳಿ ಯುಧಿಷ್ಠಿರ ಗಣೇಶನ ಪೂಜೆ ಮಾಡಿದ, ಆದರೆ ದುರ್ಯೋಧನ ಗಣೇಶನ ಪೂಜೆ ಮಾಡಲಿಲ್ಲ. ಆ ಕಾರಣದಿಂದ ನಿಜ ಕುಲ ಸಹಿತ ತಮ್ಮ ಸಹೋದರರು, ಬಂಧು ಬಾಂಧವರು ಎಲ್ಲರೂ ಸತ್ರು, ತಾನೂ ಕೂಡ ಸತ್ತ. ಹೇಗೆ ಗುರುವರ ಶ್ರೇಷ್ಠವಾದ ಗುರುಗಳಾದ ವಾಯುದೇವರ ಅವತಾರ ಯಾರು? ಭೀಮಸೇನ ದೇವರು. ಆ ಭೀಮಸೇನ ದೇವರ ಗದೆಯಿಂದ ಸಂಹಾರವೈದಿದ, ಕೊಲ್ಲಲ್ಪಟ್ಟ ದುರ್ಯೋಧನ. ತಾರಕಾಂತನ ಅನುಜ, ತಾರಕಾಂಬ ಒಂದು ದೈತ್ಯ, ಅವನನ್ನ ಕೊಂದವ ಷಣ್ಮುಖ ಹಾಗೆ ಅಂತ, ಅವನ ಸಹೋದರ ಅಂತ ಅರ್ಥ. ತಾರಕಾಂತನ ಅನುಜ ಹಾಗೆ ಅಂತ. ಅಂದರೆ ಇಲ್ಲಿ ಮೊದಲು ಸ್ಕಂದನ ತಮ್ಮ ಗಣೇಶ ಅಂತ ಹೇಳ್ತಾರೆ. ಎರಡು ರೀತಿಯಾದ ವಿವಾದವೂ ಇದೆ ಅಲ್ಲಿ. ಮೊದಲು ಹುಟ್ಟಿದ್ದು ಗಣೇಶ, ಆಮೇಲೆ ಸ್ಕಂದ ಅಂತ ಒಂದು ಮಾತು ಇದೆ. ಮೊದಲು ಹುಟ್ಟಿದ್ದು ಷಣ್ಮುಖ, ಆಮೇಲೆ ಗಣೇಶ ಹಾಗೆ ಅಂತ. ನೋಡಿ, ಇಲ್ಲಿ ಸ್ಪಷ್ಟ ಇದೆ ನೋಡಿ, ತಾರಕಾಂತನ ಅನುಜ ಹಾಗೆ ಅಂತ. ಅಂದರೆ ತಾರಕನನ್ನು ಕೊಂದ, ತಾರಕ ಎನ್ನುವ ದೈತ್ಯನನ್ನು ಕೊಂದ ಷಣ್ಮುಖ ಅವನ ಸಹೋದರ, ಅಂದ್ರೆ ತಮ್ಮ ಅನುಜ ಅಂದ್ರೆ ತಮ್ಮ ಅಂತ ಅರ್ಥ ಬರುತ್ತೆ. ಇದರ ಪ್ರಕಾರ ಷಣ್ಮುಖ ದೊಡ್ಡವ, ಗಣೇಶ ಅವನ ತಮ್ಮ ಹಾಗೆಂಬ ಅರ್ಥದಲ್ಲಿ ಬರುತ್ತೆ. ಎನ್ನ ಶರೀರದೊಳು ನೀನಿಂದು, ನನ್ನ ಶರೀರದಲ್ಲಿ ನೆಲೆಸಿದ್ದು ಕರುಣದಲ್ಲಿ ಧರ್ಮ ಪ್ರೇರಕನು ನೀನಾಗು, ಧರ್ಮ ಮಾರ್ಗದಲ್ಲಿ ನನ್ನ ಕರೆದೊಯ್ದು ಎನ್ನ ಸಂತೈಸು, ನನ್ನನ್ನು ರಕ್ಷಿಸು ಹಾಗೆ. ಏಕವಿಂಶತಿ ಮೋದಕ ಪ್ರಿಯ ಮೂಕರನು ವಾಗ್ಮಿಗಳ ಮಾಳ್ಪೆ ಕೃಪಾಕರೇಶ ಕೃತಜ್ಞ ಕಾಮದ ಕಾಯೋ ಕೈ ಪಿಡಿದು ಲೇಖಕಾಗ್ರಣಿ ಮನ್ಮಥ ದುರ್ವ್ಯಾಕುಲವ ಪರಿಹರಿಸು ದಯದಿ ಪಿನಾಕಿ ಭಾರ್ಯಾತನುಜ ಮೃದ್ಭವ ಪ್ರಾರ್ಥಿಸುವೆ ನಿನ್ನ. ಏಕವಿಂಶತಿ ಮೋದಕ ಪ್ರಿಯ, 21 ಮೋದಕಗಳು ಅವರಿಗೆ ಭಾರಿ ಇಷ್ಟ ಹಾಗೆ ಅಂತ. ಮೂಕರನು ವಾಗ್ಮಿಗಳ ಮಾಳ್ಪೆ, ಮೂಕರು ಅಂದ್ರೆ ಮಾತಾಡ್ಲಿಕ್ಕೆ ಬರದೇ ಇರುವವರು, ಅಂಥವರನ್ನು ಕೂಡ ನೀನು ಒಳ್ಳೆ ವಾಗ್ಮಿಗಳು, ಒಳ್ಳೆ ಮಾತನಾಡುವ ಸಾಮರ್ಥ್ಯ ಉಳ್ಳವರನ್ನಾಗಿ ಮಾಡಿಸುವಿ ನೀನು. ಕೃಪಾಕರಣೆ ಈಶ ಕೃತಜ್ಞ, ಕೃಪಾಕರಣೆ ಈಶನಾದವನೇ, ಸ್ವಾಮಿಯಾದವನೇ, ಕೃತಜ್ಞ ಸೇವೆ ಮಾಡಿದವರ ಆ ಸೇವೆಯನ್ನು ಮರೆಯದೇ ಕಾಪಾಡುವವನೇ ಅಂತ ಅರ್ಥ. ಕಾಮದ ಭಕ್ತರ ಇಷ್ಟವನ್ನು ಕೊಡುವವನೇ, ಕೈ ಪಿಡಿದು ನನ್ನನ್ನು ಕೈ ಹಿಡಿದು ರಕ್ಷಣೆ ಮಾಡು. ಲೇಖಕಾಗ್ರಣಿ ಅಂದರೆ ಬರೆಯುವವರಲ್ಲಿ ಅಗ್ರಗಣ್ಯ. ಎಷ್ಟು ಚೆನ್ನಾಗಿ ಮಹಾಭಾರತಗಳನ್ನು ಬರೆದಿದ್ದಾರೆ ನೋಡಿ. ಬರೆದ ಅಭ್ಯಾಸ ಮಾಡಬೇಕು, ಅದು ಒಂದು ಸಾಧನೆ ಅಂತ ಹೇಳ್ತಾರೆ. ಲೇಖಕಾಗ್ರಣಿ ದಯದಿ
ಮನ್ಮಥ ದುರ್ವ್ಯಾಕುಲವ ಪರಿಹರಿಸು. ದಯಮಾಡಿ ನನ್ನ ಮನಸ್ಸಿನಲ್ಲಿ ಇರುವ ದುಷ್ಟಕರವಾದ ವಿಷಯ ಸಂಬಂಧಗಳು, ದುಷ್ಟ ಕಾಮ ಇತ್ಯಾದಿಗಳನ್ನೆಲ್ಲ ನೀನು ಪರಿಹಾರ ಮಾಡು. ಪಿನಾಕಿ ಭಾರ್ಯ. ಪಿನಾಕಿ ಅಂದ್ರೆ ರುದ್ರದೇವರು ಧನಿಸಿದ್ದು ಪಿನಾಕ. ಆ ಪಿನಾಕ ಉಳ್ಳವರು ಪಿನಾಕಿ ಅಂತ ಅಂದ್ರೆ ರುದ್ರದೇವರು ಅಂತ. ಪಿನಾಕ ಧನುಸನ್ನು ಧರಿಸಿದ ರುದ್ರದೇವರ ಭಾರ್ಯ, ಅವರ ಮಡದಿ ಅಂದ್ರೆ ಪಾರ್ವತಿ ದೇವಿ. ಮೃದ್ಭವ, ಅವರ ದೇಹದ ಮೃತ್ತಿಗೆಯಿಂದ ಹುಟ್ಟಿದವರು ಗಣೇಶ ಅಂತ. ಆ ಮೃತ್ತಿಗೆಯಿಂದ ಹುಟ್ಟಿದವನೇ ನಿನಗೆ ಪ್ರಾರ್ಥಿಸುವೆ, ನಿನಗೆ ಪ್ರಾರ್ಥನೆ ಮಾಡ್ತೇನೆ ಹಾಗೆ ಅಂತ. ನಿತ್ಯ ಮಂಗಳ ಚರಿತ ಜಗದುತ್ಪತ್ತಿ ಸ್ಥಿತಿಲಯ ನಿಯಮನ ಜ್ಞಾನತ್ರಯ ಪ್ರದಬಂಧ ಮೋಚಕ ಸುಮನಸಾಸುರರ ಚಿತ್ತವೃತ್ತಿಗಳಂತೆ ನಡೆವ ಪ್ರಮತ್ತನಲ್ಲ ಸುಹೃಜ್ಜನಾಪ್ತನ ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯ ಕರುಣಿಪುದು. ನಿತ್ಯ ಮಂಗಳ ಚರಿತ. ನಿತ್ಯವಾದದ್ದು ಅಂದ್ರೆ ಯಾವುದು? ವೇದಗಳು. ವೇದಗಳಿಂದ ಸ್ತೋತ್ರ ಮಾಡಲ್ಪಡುವ ಶುದ್ಧವಾದ ಚರಿತ್ರೆ ಉಳ್ಳ ಜಗತ್ತಿನ ಉತ್ಪತ್ತಿ ಸ್ಥಿತಿಲಯ ನಿಯಮನ ಜ್ಞಾನತ್ರಯ ಪ್ರದ. ಜಗತ್ತನ್ನ ಸೃಷ್ಟಿ ಮಾಡೋದು, ಸಂಹಾರ ಮಾಡೋದು, ನಾಶ ಮಾಡೋದು, ನಿಯಮನ ಕಂಟ್ರೋಲ್ ಮಾಡೋದು, ಜ್ಞಾನತ್ರಯ, ಜ್ಞಾನ, ಅಜ್ಞಾನ, ಸುಜ್ಞಾನ ಅಂತ ಈ ಮೂರನ್ನು ಕೂಡ ಕೊಡತಕ್ಕವನಾದ ಬಂಧಮೋಚಕ. ಸಂಸಾರದಲ್ಲಿ ನಮ್ಮನ್ನ ಬಂಧನ ಮಾಡುವ, ಸಂಸಾರದಿಂದ ನಮ್ಮನ್ನ ಮೋಕ್ಷವನ್ನ ಕೊಡಿಸುವವನಾದ ಸುಮನಸಾಸುರರ, ದೇವತೆಗಳ, ದೈತ್ಯರ ಚಿತ್ತವೃತ್ತಿಗಳಂತೆ ಅವರವರ ಯೋಗ್ಯತೆಗೆ ತಕ್ಕಂತೆ ನಡೆಯುವವನಾದ, ಅವರವರ ಯೋಗ್ಯತೆಗೆ ತಕ್ಕಂತೆ ನಡೆದು ಅವರಿಗೆ ಫಲಗಳನ್ನ ಕೊಡುವವನಾದ ಪ್ರಮತ್ತನಲ್ಲ. ಎಂದಿಗೂ ವಿವೇಕ ಇಲ್ಲದೆ ವಿವೇಕದಿಂದ ಕಾರ್ಯವನ್ನ ಮಾಡುವವನಾದ ಸುಹೃಜ್ಞನ, ಆಪ್ತನ ಅಂದ್ರೆ ಭಕ್ತರೇ ಅವನ ಸುಹೃತ್, ಅವನ ಗೆಳೆಯರು ಎಂಬ ದೃಷ್ಟಿಯಿಂದ ಆ ರೀತಿಯಾಗಿ ಭಕ್ತರಿಗೆ ಭಾರಿ ಆಪ್ತನಾದ ಆ ಪರಮಾತ್ಮನ. ಹಾಗೆಂತ ಮೇಲೆ ಹೇಳಿದ್ದೆಲ್ಲ ಪರಮಾತ್ಮನಿಗೆ ಸಂಬಂಧಪಟ್ಟದ್ದು. ಸೃಷ್ಟಿಯಾದಿಗಳನ್ನ ಮಾಡುವ, ಜ್ಞಾನ ಅಜ್ಞಾನ ಸುಜ್ಞಾನ ಕೊಡುವ, ಸಂಸಾರ ಬಂಧ ಮೋಕ್ಷವನ್ನು ಕೊಡುವ, ದೇವದೈತ್ಯರ ಯೋಗ್ಯತೆಗೆ ತಕ್ಕಂತೆ ಅವರ ಚಿತ್ತವನ್ನು ನಡೆಸತಕ್ಕವನಾದ, ವಿವೇಕದಿಂದ ಎಲ್ಲವನ್ನು ಮಾಡುವವನಾದ, ಭಕ್ತರಿಗೆ ಸುಹೃತ್ ಪ್ರಿಯತಮನಾದ, ಭಕ್ತರಿಂದ ಪೂಜ್ಯನಾದ ಆ ಪರಮಾತ್ಮನನ್ನು ಅಂತ ಅರ್ಥ. ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯ ಕರುಣಿಸು. ಆ ಪರಮಾತ್ಮನನ್ನ ಪ್ರತಿದಿನ ಪ್ರತಿಕ್ಷಣ ಸ್ಮರಿಸುತ್ತಾ ಸುಖಿಸುವ ಭಾಗ್ಯವನ್ನ ನನಗೆ ಕರುಣಿಸು ಅಂತ ಪ್ರಾರ್ಥನೆ. ಪಂಚಭೇದ ಜ್ಞಾನವರುಪು ವಿರಿಂಚಿ ಜನಕನ ತೋರು ಮನದಲ್ಲಿ ವಾಂಛಿತ ಪ್ರದ ಒಲುಮೆಯಿಂದಲಿ ದಾಸನೆಂದರಿದು ಪಂಚವಕ್ತ್ರನ ತನಯ ಭವದೊಳು ವಂಚಿಸದೆ ಸಂತೈಸು ವಿಷಯದಿ ಸಂಚರಿಸದಂದದಲ್ಲಿ ಮಾಡು ಮನಾದಿಕರಣಗಳ. ಪಂಚಭೇದ ಜ್ಞಾನ ವರುಪು. ಪಂಚಭೇದ ಜ್ಞಾನ ಯಾವುದು? ಜೀವ ಭೇದ, ಜೀವ ಮತ್ತು ಜಡಕ್ಕೆ ಇರುವ ಭೇದ, ಜೀವ ಪರಮಾತ್ಮನಿಗೆ ಇರುವ ಭೇದ, ಜಡಕ್ಕೆ ಭೇದ, ಜಡ ಪರಮಾತ್ಮನಿಗೆ ಇರುವ ಭೇದ, ಹಾಗೆ ಅಂತ ಪಂಚಭೇದಗಳು. ಈ ಜ್ಞಾನವನ್ನ ತಿಳಿಸು ಹಾಗೆ ಅಂತ. ಅಂದ್ರೆ ಒಂದು ಜೀವರಿಗೆ ಇನ್ನೊಂದು ಜೀವರಿಗೂ ಭೇದ ಇದೆ, ಒಂದು ಜೀವಕ್ಕೂ ಒಂದು ಜಡಕ್ಕೂ ಭೇದ ಇದೆ, ಒಂದು ಜೀವನಿಗೂ ಪರಮಾತ್ಮನಿಗೂ ಭೇದ ಇದೆ, ಒಂದು ಜಡಕ್ಕೂ ಇನ್ನೊಂದು ಜಡಕ್ಕೂ ಭೇದ ಇದೆ, ಜಡ ಮತ್ತು ಪರಮಾತ್ಮನಿಗೂ ಭೇದ ಇದೆ. ಅದರಿಂದ ಪರಮಾತ್ಮ ಎಂದು ಜೀವ ಆಗೋದಿಲ್ಲ, ಜೀವ ಎಂದು ಪರಮಾತ್ಮ ಆಗೋದಿಲ್ಲ, ಜಡವೂ ಕೂಡ ಪರಮಾತ್ಮ ಆಗೋದಿಲ್ಲ, ಅಲ್ಲಿ ಭೇದ ಇದ್ದೇ ಇದೆ ಹಾಗೆ. ವಿರಿಂಚಿ ಜನಕನ ಮನದಲ್ಲಿ ತೋರು. ವಿರಿಂಚಿ ಜನಕನಾದ ಪರಮಾತ್ಮನನ್ನ ನನಗೆ ಅಪರೋಕ್ಷ ಆಗುವಂತೆ, ಮನಸ್ಸಿನಲ್ಲಿ ನಾನು ಕಾಣುವಂತೆ ಮಾಡು. ವಾಂಛಿತಪ್ರದನೆ, ಭಕ್ತರ ಇಷ್ಟಾರ್ಥವನ್ನ ಕೊಡತಕ್ಕವನೇ, ಒಲಿಮೆಯಿಂದಲಿ ಅಭಿಮಾನದಿಂದ ದಾಸನೆಂದರಿತು, ಇವನು ಹರಿದಾಸ ಅಂತ ನನ್ನನ್ನ ತಿಳಿದು ಭವದೊಳು ವಂಚಿಸದೆ ಸಂತೈಸು, ಸಂಸಾರದಲ್ಲಿ ಹಾಕದೆ ನನ್ನನ್ನ ಕಾಪಾಡು. ಪಂಚಭಕ್ತರನ ತನಯ, 5 ತಲೆಗಳು ಇರತಕ್ಕ ರುದ್ರದೇವರಿಗೆ 5 ತಲೆ. ಆ ರುದ್ರದೇವರ ಮಗನಾದ
ಮನ ಆದಿಕರಣಗಳ ವಿಷಯದಿ, ಮನಸ್ಸು ಮೊದಲಾದ ಇಂದ್ರಿಯಗಳನ್ನು ವಿಷಯ ಭೋಗದಲ್ಲಿ ಸಂಚಾರ ಆಗುವಂತೆ ಹೇ ವಿಘ್ನೇಶ್ವರ ನೀನು ಕರುಣಿಸು ಹಾಗೆ ಅಂತ ಪ್ರಾರ್ಥನೆ. ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ ಲಕುಮಿ ಪ್ರಾಣಪತಿ ತತ್ವೇಶರಿಂದೊಡ ಕೂಡಿ ಗುಣಕಾರ್ಯ ತಾನೇ ಮಾಡುವನೆಂಬ ಈ ಸುಜ್ಞಾನವನೇ ಕರುಣಿಸುವುದೆನಗೆ ಮಹಾನುಭಾವ ಮುಹುರ್ಮುಹು ಪ್ರಾರ್ಥಿಸುವೆನಿದೆಂತೂ. ನಾನಿನ್ನನ್ನು ಏನು ಪ್ರಾರ್ಥನೆ ಮಾಡೋದಿಲ್ಲ ಸ್ವಾಮಿ, ನಿನ್ನ ಏನು ಬೇಡುವುದಿಲ್ಲ. ಕುಯೋನಿಗಳು ಬರಲಂಜೆ, ನಾಯಿ ನರಿ ಯಾವ ಜನ್ಮಗಳು ಬಂದರೂ ಕೂಡ ನಾನು ಹೆದರೋದಿಲ್ಲ. ಮಹಾನುಭಾವ, ಶ್ರೇಷ್ಠನಾದ ಪುರುಷನೇ, ಲಕ್ಷ್ಮೀ ಪ್ರಾಣಪತಿ, ಪರಮಾತ್ಮ ಏನಾಗಿದ್ದಾನೆ? ಲಕ್ಷ್ಮೀಪತಿಯೂ ಆಗಿದ್ದಾನೆ, ಮುಖ್ಯ ಪ್ರಾಣ ದೇವರಿಗೂ ಕೂಡ ಪತಿಯಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ. ಅಂತ ಪರಮಾತ್ಮ ತತ್ವೇಶರಿಂದೊಡಗೂಡಿ, ತತ್ವದೇವತೆಗಳು ಅಂತ 24 ತತ್ವಗಳು, ಆ ತತ್ವಕ್ಕೆ ಅಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ಅವರಿಂದ ಕೂಡಿ ಪರಮಾತ್ಮ ಈ 24 ತತ್ವಾಭಿಮಾನಿ ದೇವತೆಗಳಿಂದ ಕೂಡಿ ಗುಣ ಕಾರ್ಯ, ಸತ್ವರಜಗುಣ ಆ ಕಾರ್ಯಗಳನ್ನ, ಸತ್ವರಜಸ್ಸು ತಮಸ್ಸು ಆ ಗುಣ ಸಂಬಂಧವಾದ ಎಲ್ಲ ಕಾರ್ಯಗಳನ್ನ ತಾನೇ ಮಾಡುವನು. ನಮ್ಮೊಳಗಿದ್ದು ಪರಮಾತ್ಮನೇ ಮಾಡಿಸುತ್ತಾನೆ. 24 ತತ್ವದೇವತೆಗಳ ದ್ವಾರ ಮಾಡಿಸುತ್ತಾನೆ. ನಾಹಂ ಕರ್ತ ಹರಿಕರ್ತ, ತಾನೇ ಮಾಡುವನು. ಈ ಸುಜ್ಞಾನವ ಯಮಗೆ ಕರುಣಿಸುವುದು. ಯಾವ ಯೋನಿ ಬರಲಿ, ನರಿನಾಯಿಯಾಗಿ ಬರಲಿ, ನಾನು ಯಾವುದಕ್ಕೆ ಹೆದರೋದಿಲ್ಲ. ಪರಮಾತ್ಮನೇ ಮಾಡ್ತಾನೆ, ತತ್ವದೇವತೆಗಳ ದ್ವಾರ ಪರಮಾತ್ಮನೇ ಮಾಡ್ತಾನೆ. ನಾಹಂ ಕರ್ತ ಹರಿಕರ್ತ, ಈ ಒಂದು ಸುಜ್ಞಾನವನ್ನ, ಅಂದರೆ ಎಷ್ಟು ಮುಖ್ಯ ನೋಡಿ ಈ ಜ್ಞಾನ, ನಾಹಂ ಕರ್ತ ಹರಿಕರ್ತ ಎನ್ನುವುದು. ಈ ಸುಜ್ಞಾನವನ್ನ ನನಗೆ ಯಾವ ಜನ್ಮ ಬಂದರೂ ಪರವಾಗಿಲ್ಲ, ಅದರಲ್ಲಿ ನಮಗೆ ಕೊಟ್ಟು ನನ್ನನ್ನು ಅನುಗ್ರಹ ಮಾಡು. ಇನಿತೆಂದು ಮುಹುರ್ಮುಹು, ಮತ್ತೆ ಮತ್ತೆ ನಾನು ಇದನ್ನೇ ನಿನಗೆ ಬೇಡುವೆ, ನೀನು ಬೇಡುವುದಿಲ್ಲ ಹಾಗೆಂತ. ಸಂಸಾರ ಸುಖ ಕೊಡು, ಅದು ಕೊಡು, ಇದು ಕೊಡು, ಸ್ವರ್ಗ ಕೊಡು, ಭೋಗ ಕೊಡು, ಯಾವುದು ಕೇಳೋದಿಲ್ಲ. ಪರಮಾತ್ಮನೇ ನಾಹಂ ಕರ್ತ ಹರಿಕರ್ತ ಎನ್ನುವ ಜ್ಞಾನವನ್ನ ಯಾವ ಯೋನಿಯಲ್ಲಿ ಬಂದರೂ ಕೂಡ ನನಗೆ ಕೊಡು. ನರಿನಾಯಿಯಾಗಿ ಹುಟ್ಟಿದರೂ ಕೂಡ ದೇವರನ್ನ ಸ್ಮರಿಸಿಕೊಂಡು ದೇವರೇ ಕರ್ತ ಎನ್ನುವ ಜ್ಞಾನವನ್ನ ನನಗೆ ಕೊಡು ಹಾಗೆಂತ ಪ್ರಾರ್ಥನೆ. ನಮೋ ನಮೋ ಗುರುವರ್ಯ ವಿಬುಧೋತ್ತಮ ವಿವರ್ಜಿತ ನಿತ್ರ ಕಲ್ಪದ್ರುಮ ನಿನಿಪ ಭಜಕರಿಗೆ ಬಹುಗುಣ ಭರಿತ ಶುಭಚರಿತ ಉಮೆಯ ನಂದನ ಪರಿಹರಿ ಸಹಂ ಮಮತೆ ಬುದ್ಧ್ಯಾದಿಂದ್ರಿಯಗಳಾಕ್ರಮಿಸಿ ಧನಿಸುತ್ತಲಿಹವು ಭವದೊಳಗಾವ ಕಾಲದಲ್ಲಿ. ಗುರುವರ್ಯ, ಗುರುಗಳಲ್ಲಿ ಉತ್ತಮರಾದವರೇ, ವಿವರ್ಜಿತ ನಿತ್ರ, ದುಃಖ ಇಲ್ಲದವರೇ, ಭಜಕರಿಗೆ ಕಲ್ಪದ್ರುಮ ನೆನಿಪ, ನಿಮ್ಮನ್ನ ಪೂಜಿಸುವವರಿಗೆ ಕಲ್ಪವೃಕ್ಷದಂತೆ ಇರತಕ್ಕ ವಿಬುಧೋತ್ತಮ ದೇವತೆಗಳಲ್ಲಿ ಶ್ರೇಷ್ಠರಾದವರೇ, ಬಹುಗುಣ ಭರಿತ ಅನೇಕ ಗುಣಗಳಿಂದ ಪೂರ್ಣರಾದವರೇ, ಶುಭಚರಿತ ಮಂಗಳಕರವಾದ ಚರಿತ್ರೆ ಉಳ್ಳವರೇ, ನಮಃ ನಮಃ, ನಿಮಗೆ ನಮಸ್ಕಾರಗಳು. ಹೇ ಉಮೆಯನಂದನ, ಪಾರ್ವತಿ ಪುತ್ರನೇ, ಭವದೊಳಗೆ ಆವ ಕಾಲದಲ್ಲಿ, ಸಂಸಾರದಲ್ಲಿ ಎಲ್ಲ ಕಾಲದಲ್ಲೂ ಅಹಂ ಮಮತೆ, ನಾನು ನನ್ನದು ಎನ್ನುವ ಆ ಗರ್ವವನ್ನ ಬಿಟ್ಟು ಬುದ್ಧ್ಯಾದಿ ಇಂದ್ರಿಯಗಳ ಆಕ್ರಮಿಸಿ, ಈ ಬುದ್ಧ್ಯಾದಿ ಇಂದ್ರಿಯಗಳನ್ನ ಆಕ್ರಮಿಸ್ತದೆ. ನಾನು ನನ್ನದು ಎನ್ನುವ ಗರ್ವ ಎಲ್ಲ ಕಡೆ ನಮ್ಮ ಶರೀರದಲ್ಲಿ ತುಂಬಿ ಇರುತ್ತದೆ. ಅದನ್ನೆಲ್ಲ ತೆಗೆದು ಧನಿಸುತ್ತಲಿಹವು, ನನ್ನನ್ನ ಬಳಲುವಂತೆ ಮಾಡುತ್ತದೆ, ನಿತ್ರಾಣಗೊಳಿಸ್ತದೆ, ಸಂಸಾರದಲ್ಲಿ ಎಳೆಯುತ್ತದೆ. ಅದನ್ನ ಪರಿಹರಿಸು. ಆ ತರ ಗರ್ವ, ನಾನು ನನ್ನದು ಎನ್ನುವ ಗರ್ವ ಬರದಂತೆ ನನ್ನನ್ನ ರಕ್ಷಿಸು ಹಾಗೆ ಅಂತ ಪ್ರಾರ್ಥನೆ. ಜಯ ಜಯತು ವಿಘ್ನೇಶ ತಾಪತ್ರಯ ವಿನಾಶನ ವಿಶ್ವಮಂಗಳ, ಜಯ ಜಯತು ವಿದ್ಯಾಪ್ರದಾಯಕ ವೀತ ಭಯಶೋಕ, ಜಯ ಜಯತು ಚಾರ್ವಾಂಗ ಕರುಣಾನಯನದಿಂದಲಿ ನೋಡಿ ಜನುಮಾಮಯ ಮೃತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ. ಹೇ ವಿಘ್ನೇಶ, ತಾಪತ್ರಯ ವಿನಾಶನ, ತಾಪತ್ರಯಗಳು ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಹಾಗೆ ಅಂತ 3 ವಿಧ ಕಷ್ಟಗಳನ್ನು ನಾಶ ಮಾಡತಕ್ಕವರೇ, ಜಯ ಜಯ, ನಿಮಗೆ ಸದಾ ಗೆಲುವು ಇರಲಿ. ವಿಶ್ವಮಂಗಳ, ಜಗತ್ತಿಗೆ ಮಂಗಳವನ್ನು ಕೊಡತಕ್ಕವರೇ, ಜಯತು ಜಯತು, ನಿಮಗೆ ಎಂದಿಗೂ ಜಯವಾಗಲಿ. ವಿದ್ಯಾಪ್ರದಾಯಕ, ಭಕ್ತರಿಗೆ ವಿದ್ಯೆಯನ್ನ, ಸದ್ವಿದ್ಯೆಯನ್ನು ಕೊಡತಕ್ಕವರೇ, ವೀತ ಭಯ, ವಿದ್ಯಾಗಣಪತಿ ಅಂತಾನೆ ಪ್ರಸಿದ್ಧ ನೋಡಿ.
ಭೀತ ಭಯ ಶೋಕ, ಎಂದಿಗೂ ಭಯ ಶೋಕ ಮೊದಲಾದವರು, ದುಃಖ ಮೊದಲಾದವರು ಇಲ್ಲದವರೇ. ಜಯ ಜಯತು ಚಾರ್ವಾಂಗ, ಮನೋಹರವಾದ ಶರೀರ ಅವಯವಗಳು ಉಳ್ಳವರೇ ನಿಮಗೆ ಜಯವಾಗಲಿ. ಕರುಣಾ ನಯನದಿಂದಲೇ, ಕರುಣಾ ದೃಷ್ಟಿಯಿಂದ, ಕರುಣಾಪೂರ್ವಕ ದೃಷ್ಟಿಯಿಂದ ಭವದೊಳಗೆ ಭಕ್ತರಿಗೆ ಜನುಮ ಆಮಯ ಮೃತಿಗಳನ್ನು, ಭಕ್ತರಿಗೆ ಬರತಕ್ಕ ಜನ್ಮ, ಹುಟ್ಟುಗಳು, ಸಾವುಗಳು, ಆಮಯ ಅನೇಕ ರೋಗಗಳು, ಮೃತಿಗಳು ಅಂದ್ರೆ ಮರಣಗಳು, ಇವೆಲ್ಲವನ್ನು ಕೂಡ ದಯವಿಟ್ಟು ಪರಿಹರಿಸು. ಹೇಗೆ? ಕರುಣಾ ನಯನದಿಂದಲೇ, ನಿಮ್ಮ ಕರುಣಾ ದೃಷ್ಟಿಯಿಂದ ನಮ್ಮನ್ನು ನೋಡಿ ಈ ಹುಟ್ಟು ಸಾವು ರೋಗ ಎಲ್ಲವನ್ನು ಕೂಡ ಪರಿಹರಿಸಿರಿ ಅಂತ ಪ್ರಾರ್ಥನೆ. ನಿಮಗೆ ಮಂಗಳ. ಕಡು ಕರುಣಿ ನೀನೆಂದರಿತು ಹೇರೊಡಲ ನಮಿಸುವೆ ನಿನ್ನಡಿಗೆ, ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ, ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹೇರೊಡಲ ಬೃಹದಾಕಾರವಾದ ಹೊಟ್ಟೆ ಉಳ್ಳವನೇ, ಲಂಬೋದರನೇ ಅಂತ ಅರ್ಥ. ಕಡು ಕರುಣಿ, ಅತ್ಯಂತ ದಯಾಳು, ನೀನು ಅತ್ಯಂತ ದಯಾಳು ಅಂತ ತಿಳಿದು ನಿನ್ನಡಿಗೆ ನಮಿಸುವೆ, ನಾನಿನ್ನ ಪಾದಾರವಿಂದಕ್ಕೆ ಶರಣು ಬಂದಿದ್ದೇನೆ. ಪರಮ ಕರುಣಾ ಸಿಂಧು, ಕರುಣಾ ಸಮುದ್ರನೇ, ಎಂದೆಂದು ಬೆಂಬಿಡದೆ ಪಾಲಿಸು, ಯಾವತ್ತಿಗೂ ಕೂಡ ನನ್ನನ್ನು ಕೈ ಬಿಡದೆ ರಕ್ಷಣೆ ಮಾಡು. ನಡು ನಡುವೆ ವಿಘ್ನವ ತಡೆದು, ಸತ್ಕಾರ್ಯಗಳು ಮಾಡುವಾಗ ಮಧ್ಯದಲ್ಲಿ ಬರತಕ್ಕ ಆ ವಿಘ್ನಗಳನ್ನೆಲ್ಲ ಕಳೆದು, ಮರೆಯದಲೇ, ನಾನು ಮರೆಯದೆ ಭಗವನ್ನಾಮ ಕೀರ್ತನೆ, ಪರಮಾತ್ಮನ ನಾಮ ಕೀರ್ತನೆ, ಹರೇ ರಾಮ ಅಂತ ಭಗವಂತನ ನಾಮ ಕೀರ್ತನೆ, ನುಡಿದು ನುಡಿಸೆನ್ನಿಂದ, ನೀವು ಹೇಳಿ ನಮ್ಮ ಒಳಗಿದ್ದು ಹೇಳಿಸಿರಿ, ಹಾಗೆ ಅಂತ ಪ್ರಾರ್ಥನೆ. ಏಕವಿಂಶತಿ ಪದಗಳೆನಿಸುವ ಗೋಗಣದ ನವಮಾಲಿಕೆಯ ಮೈನಾಕಿ ತನಯಾಂತರ್ಗತ ಶ್ರೀ ಪ್ರಾಣಪತಿ ಎನಿಪ. ಶ್ರೀಕರ ಜಗನ್ನಾಥ ವಿಠ್ಠಲ ಸ್ವೀಕರಿಸಿ ಸ್ವರ್ಗಾಪವರ್ಗದಿತಾ ಕೊಡುವ ಸೌಖ್ಯಗಳ ಭಕ್ತರಿಗಾವ ಕಾಲದಲ್ಲಿ. ಏಕವಿಂಶತಿ ಪದಗಳು ಎನಿಸುವ ಕೋಕಣದ ನವಮಾಲಿಕೆಯ, ಏಕವಿಂಶತಿ ಪದಗಳು ಅಂದ್ರೆ 21 ಪದ್ಯಗಳು ಇದೆ. ಇದು 21ನೇ ಶ್ಲೋಕ. ಇದು 21 ಪದ್ಯಗಳು. ಕೋಕಣದ ಅಂದ್ರೆ ಕೆಂಪು ಬಣ್ಣದ ಒಂದು ನವಮಾಲಿಕೆ, ಇದು ಹೊಸ ಮಾಲೆ. ಇದು ಕೋಕಣದ ಇದು 21 ಶ್ಲೋಕಗಳು ಕೂಡ 21 ಕೆಂಪು ಬಣ್ಣದ ಒಂದು ಮಾಲೆ ಇದು. ಮೈನಾಕಿ ತನಯಾಂತರ್ಗತ. ಮೈನಾಕಿ ಅಂದ್ರೆ ಮೇನಕೆಯ ಮಗಳು ಪಾರ್ವತಿ, ಅವರಿಗೆ ಮೈನಾಕಿ ಅಂತ ಹೆಸರು. ಮೇನಕೆಯ ಮಗಳಾದ್ದರಿಂದ ಮೈನಾಕಿ. ಮೈನಾಕಿ ತನಯ ಅಂದರೆ ಆ ಪಾರ್ವತಿಯ ಮಗನಾದ ಆ ವಿಘ್ನೇಶನ ಅಂತರ್ಗತ, ಅವರ ಅಂತರ್ಯಾಮಿಯಾದ ಶ್ರೀ ಪ್ರಾಣಪತಿ, ಲಕ್ಷ್ಮಿಗೂ ಪ್ರಾಣದೇವರಿಗೂ ಒಡೆಯನಾದ ಸ್ವಾಮಿಯಾದ ಶ್ರೀ ಜಗನ್ನಾಥ ವಿಠ್ಠಲ, ಈ ಜಗತ್ತಿಗೆ ಒಡೆಯನಾದ, ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ನುಂಗುವ ಆ ಪರಮಾತ್ಮ ಸ್ವೀಕರಿಸಿ, ಇದನ್ನು ಸ್ವೀಕಾರ ಮಾಡಿ, ಈ ಮಾಲೆಯನ್ನ, ಈ 21 ಹೂವುಗಳಿಂದ ಪದ್ಯಗಳಿಂದ ಸೇರಿದ ಈ ಮಾಲೆಯನ್ನ ಸ್ವೀಕರಿಸಿ ಭಕ್ತರಿಗೆ ಆವ ಕಾಲದಲ್ಲಿ, ಭಕ್ತರಿಗೆ ಎಲ್ಲ ಕಾಲದಲ್ಲೂ ಸ್ವರ್ಗಾಪವರ್ಗದಿತ, ಸ್ವರ್ಗದಲ್ಲೂ ಮೋಕ್ಷದಲ್ಲೂ ಕೂಡ ಸೌಖ್ಯಗಳ ಕೊಡುವನು. ಪರಮಾತ್ಮ ಸೌಖ್ಯವನ್ನೇ, ಮಂಗಳವನ್ನೇ ಕೊಡ್ತಾನೆ, ಹಾಗೆ ಅಂತ. ಅದರಿಂದ ಅವಶ್ಯವಾಗಿ ಕಲಿಯುಗದಲ್ಲಿ ವಿಶೇಷವಾಗಿ ಗಣಪನ ಪೂಜೆಯನ್ನು ಮಾಡಬೇಕು. ಗಣಪತಿ ಮತ್ತು ದುರ್ಗಾ ಎರಡು ತಂತ್ರಸಾರದಲ್ಲಿ ಆಚಾರ್ಯ ಹೇಳ್ತಾರೆ ಇದನ್ನು. ಗಣಪತಿ ಮತ್ತು ದುರ್ಗೆಯ ಉಪಾಸನೆ ವಿಶೇಷವಾಗಿ, ತಂತ್ರಸಾರ ಇಲ್ಲ, ಬೇರೆ ಕಡೆ ಹೇಳ್ತಾರೆ. ಅದರಿಂದ ಭಕ್ತರು, ಭಗವಂತನ ಭಕ್ತರು, ಧರ್ಮರಾಜನಿಗೆ ಪರಮಾತ್ಮ ಉಪದೇಶ ಮಾಡಿದ್ದಾನೆ. ಅದು ಕೇವಲ ಧರ್ಮರಾಜನಿಗೆ ಮಾತ್ರ ಇಲ್ಲ, ಅದು ನಮ್ಮೆಲ್ಲರಿಗೂ ಮಾಡಿದ. ಯಾಕಂದ್ರೆ ಯುದ್ಧ ಪ್ರತಿ ದಿವಸ ನಡೀತಾ ಇದೆ. ಕೌರವರ ಪಾಂಡವರ ಯುದ್ಧ ಅಂದ್ರೆ ಯಾವುದು? ಜ್ಞಾನ ಅಜ್ಞಾನಗಳ ಯುದ್ಧ, ಧರ್ಮ ಅಧರ್ಮಗಳ ಯುದ್ಧ. ಅದು ಪ್ರತಿ ಕ್ಷಣದಲ್ಲೂ ಮನಸ್ಸಲ್ಲಿ ನಡೀತಾ ಇದೆ. ಅದರಲ್ಲಿ ಧರ್ಮ ಗೆಲ್ಲಬೇಕು, ಜ್ಞಾನ ಗೆಲ್ಲಬೇಕು ಅಂದ್ರೆ ಆ ಗಣಪತಿ ಅಂತರ್ಗತ, ಭಾರತೀರಾಮನ ಮುಖ್ಯ ಪ್ರಾಣ ಅಂತರ್ಗತ ವಿಶ್ವಂಬರನ ಅನುಗ್ರಹ ನಮಗೆ ಬೇಕು. ಅದರಿಂದ ನಿತ್ಯ ಈ ಸ್ತೋತ್ರವನ್ನು ಪಠಿಸಬೇಕು ಅಂತ ಗುರುಗಳು ತಿಳಿಸಿದ್ದಾರೆ. ಇತಿ ಶ್ರೀ ವಿಘ್ನೇಶ್ವರ ಸ್ತೋತ್ರ ಸಂಧಿ ಸಂಪೂರ್ಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು.
ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.